Watch full episodes on Jio Hotstar. ಸುಪ್ರೀಂ ಅವರು ಕಾಲ್ ಮಾಡಿದ್ದಾರೆ. ಆದ್ರೆ ನೀನಿಲ್ಲಿ ಏಲಿಯನ್ ಆಗಿ ಎಲ್ಲಾನು ಹಾಳ್ ಮಾಡ್ತಾ ಇದ್ಯಾ. ಇವತ್ತು ನಿನ್ ಮೇಲೆ ಸುಪ್ರೀಮೋಗೆ ಕಂಪ್ಲೇಂಟ್ ಮಾಡ್ತೀನಿ. ಆಮೇಲೆ ಸುಪ್ರೀಮೋನೆ ನಿನಗ್ ಪಾಠ ಕಲಿಸ್ತಾರೆ. ಓಹೋ, ಹಾಗಾದ್ರೆ ಇದಾ ವಿಷಯ? ಸುಪ್ರೀಮೋ ಚಮಚ, ಮೊದ್ಲು ಈ ಆಟದಿಂದ ಹೊರಗೆ ಹೋಗು, ಆಮೇಲೆ ಕಾಲ್ ಅಟೆಂಡ್ ಮಾಡೋದ್ರ ಬಗ್ಗೆ ಮಾತಾಡು. ಆಟ ಆಡ್ತಾ ಇರೋದು ನೀನು. ಆರ್ಯಾಗೆ ಸವಾಲ್ ಹಾಕಿ. ಆರ್ಯಾನ್, ನಿಜ ಹೇಳ್ತಿದೀನಿ, ಇವಾಗ ನಿನ್ ಕತೆ ಮುಗೀತು. ನಿಲ್ಲಿ ಅಭಿಮನ್ಯು, ಆರ್ಯ, ನೀವಿಬ್ರು ಏನಿಲ್ ಕುಸ್ತಿ ಆಡ್ತಿದ್ದೀರಾ? ನಾನಲ್ಲ, ಈ ಅಭಿಮನ್ಯು. ನೀನು ಸುಪ್ರೀಮೋನ ಎದುರಿಸೋಕೆ ತಯಾರಾಗಿರು. ಸಂಜೆ 7 ಗಂಟೆಗೆ. ನೀನವ್ರು ತುಂಬಾ ಸತಿ ಕಾಲ್ ಮಾಡಿದಾಗ ಪಿಕ್ ಕೂಡ ಮಾಡಿಲ್ಲ. ಇವತ್ತಿಂದ ಅಭಿಮನ್ಯು ಕತೆ ಮುಗ್ದೋಯ್ತು ಅನ್ಸುತ್ತೆ. ಇವತ್ತಿಂದ ಯಾರ್ ಕತೆ ಮುಗೀತು ಅಂತ ಹೇಳ್ದೆ? ಎರಡೆರಡು ಅಭಿಮನ್ಯು. ಲೆಟ್ ಮೀ ಇಂಟ್ರೊಡ್ಯೂಸ್ ಅಭಿಮನ್ಯೂಸ್ ಏಲಿಯನ್ ಬಾಡಿ ಸೂಟ್. ಏಲಿಯನ್ ಬಾಡಿ ಸೂಟ್ ಈಗ ಇದ್ಯಾವ ಹೊಸ ತಮಾಷೆ? ನಾನ್ ಏನೇ ಹೇಳಿದ್ರು ಇದ್ ಕೇಳುತ್ತೆ. ನನ್ಗೆ ಯಾವಾಗ ಬೇಕೋ ಎಲ್ ಬೇಕೋ ಇದನ್ನ ಮೂವ್ ಮಾಡ್ಬೋದು. ಅಂದ್ರೆ ನಾವು ಇನ್ನೊಂದು ಅಭಿಮನ್ಯುನ ಸಹಿಸ್ಕೋಬೇಕು. ನಾವ್ ಹೇಗಿದ್ರು ಹ್ಯೂಮನ್ಸ್ ಗಳಿಂದ ನಮ್ಮ ಏಲಿಯನ್ ಫಾರ್ಮ್ ನ ಬಚ್ಚಿಡ್ತೀವಿ. ಈ ಏಲಿಯನ್ ಬಾಡಿ ಸೂಟ್ ಯಾಕೆ ಕೆಲ್ಸಕ್ ಬರುತ್ತೆ? ಈ ನವೀನ್ ಎಲ್ಲಿ ಹೋದ್ರು? ನವೀನ್ ಇಲ್ಲಿದ್ದಾನೆ. ನನ್ ಕ್ರಿಯೇಟಿವ್ ತಲೆನಂತೂ ನೀವ್ ಯಾವತ್ತೂ ಹೊಗಳೋದಿಲ್ಲ. ಬಟ್ ಡೋಂಟ್ ವರಿ, ಈ ಜಗತ್ತಲ್ಲಿ ಯಾರಾದ್ರೂ ಇರ್ಲೇಬೇಕಲ್ವಾ, ಅವ್ರಿಗೆ ಈ ಏಲಿಯನ್ ಬಾಡಿ ಸೂಟ್ ಕೆಲ್ಸಕ್ಕೆ ಬರ್ಬೋದು. ಎಲ್ಲ ಪ್ರಯಾಣಿಕರಿಗೂ ಭಾರತಕ್ಕೆ ಸ್ವಾಗತ. ಅಭಿಮನ್ಯು ಕುಮಾರ್ ಇಸ್ ಎ ಸೂಪರ್ ಸ್ಟಾರ್. ಮತ್ತೆ ಈ ಸ್ಟಾರ್ ಇವತ್ತು ಇಂಡಿಯಾದಲ್ಲಿ ಹೊಳಿತಾನೆ. ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಲಂಡನ್ ಫ್ಲೈಟ್ ನ ಇಂಡಿಯಾನಲ್ಲಿ ಲ್ಯಾಂಡ್ ಮಾಡಬೇಕಾಗಿದೆ. ಮುಂದಿನ ಸೂಚನೆ ಬರೋವರೆಗೂ ಈ ಫ್ಲೈಟ್ ಲಂಡನ್ಗೆ ಹಾರೋದಿಲ್ಲ. ಇದು ಪ್ರಾಬ್ಲಮ್ ಅಲ್ಲ, ಒಂದು ಅಪರ್ಚುನಿಟಿ. ತುಂಬಾ ವರ್ಷಗಳಾದ್ಮೇಲೆ ನನ್ನ ಕಂಟ್ರಿನ ನಾನು ಮತ್ತೆ ನೋಡ್ತಾ ಇದ್ದೀನಿ. ಲೆಟ್ಸ್ ಗೋ. ಇವಾಗ ನಾವ್ ಎಲ್ಲಿಗೆ ಹೋಗೋದು ಅಭಿಮನ್ಯು? ಸಾರಿ, ಕೋಇನ್ಸಿಡೆನ್ಸ್ ನೋಡು. ಇವತ್ತು ನನ್ನ ಬರ್ಡೇ ದಿನ. ಇಂಡಿಯಾ ಜೊತೆ ನಂದು ಡೇಟ್ ನಡೀತಾ ಇದೆ. ಇಂಡಿಯಾ ಇಸ್ ಗ್ರೇಟ್. ಏನ್ ಹೇಳ್ತಾ ಇದ್ಯಾ ನೀನು? ನಮ್ ಲಂಡನ್ ಫ್ಲೈಟ್ ಯಾವಾಗ ಬೇಕಾದ್ರೂ ರಿಅರೇಂಜ್ ಆಗ್ಬೋದು. ಅದಕ್ಕೆ ನಾವು ಏರ್ಪೋರ್ಟ್ ಬಿಟ್ಟು ಎಲ್ಲೂ ಹೋಗೋದ್ ಬೇಡ. ಮುಂದಿನ 48 hours ವರ್ಗೂ ಏನೂ ಆಗೋದಿಲ್ಲ. ನಾವು ರಿಸ್ಕ್ ನ ತಗೊಳ್ಳೋದ್ ಬೇಡ. ಮೊದ್ಲು ನಾವು ಲಗೇಜ್ ನ ಎತ್ಕೊಳ್ಳೋಣ. ಏಲಿಯನ್! ನಾನೇ ಲಗೇಜ್ ಆಗ್ಬಿಟ್ನಲ್ಲಪ್ಪ. ಸದ್ಯ ನೋ ಏಲಿಯನ್. ಒಳ್ಳೆ ಚಾನ್ಸ್ ಸಿಕ್ಕಿದೆ. ವಾಟ್ ಇಸ್ ದಿಸ್? ಅಯ್ಯಯ್ಯೋ, ನೀನ್ ಎಲ್ಲಿಗೆ ಹೋಗ್ತಾ ಇದ್ದೀಯಾ? ನಿನ್ ಪೇರೆಂಟ್ಸಿಗೆ ನಾನು ಏನಂತ ಉತ್ತರ ಹೇಳಿ? ಯು ಡೋಂಟ್ ವರಿ ಟಾರಿ, ನಾನು ಸರಿಯಾದ ಟೈಮ್ ವಾಪಸ್ ಬಂದ್ಬಿಡ್ತೀನಿ. ಖಂಡಿತ ಇಲ್ಲಿ ಯಾವ್ದೋ ಏಲಿಯನ್ಸ್ ಇರ್ಬೇಕು. ಏಲಿಯನ್ಸ್ ಡಿವೈಡ್ ಬ್ಲಿಂಕ್ ಮಾಡ್ತಾ ಇದೆ. ಏಲಿಯನ್ ಹಿಡ್ದ್ಬಿಟ್ಟೆ. ಓಹೋ ಅಂಕಲ್, ಯಾವತ್ ನಿಮ್ ಡಿವೈಸ್ ನನ್ನನ್ನ ನೋಡಿ ಪಿ ಅನ್ನೋದಿಲ್ವೋ ಅವತ್ ನಾನು ಒಪ್ಕೋತೀನಿ ನೀವೊಬ್ರು ಏಲಿಯನ್ ಎಕ್ಸ್ಪರ್ಟ್ ಅಂತ. ಆದ್ರೆ ಇದು ಯಾಕೆ ಇಷ್ಟು ಜೋರಾಗಿ ಸಿಗ್ನಲ್ ಕೊಡ್ತಾ ಇದೆ? ಟೋಟಲ್ ಏಲಿಯನ್ ಡಿವೈಸ್ ಫೇಲ್ ಆಗೋದಕ್ ಸಾಧ್ಯನೇ ಇಲ್ಲ. ಯಾರನ್ನ ಭೇಟಿ ಮಾಡ್ಬೇಕಿತ್ತು ಅವರೇ ಎದುರುಗಡೆ ಬಂದಿದ್ದಾರೆ. ನನ್ನ ಏಲಿಯನ್ಸ್ ಭಯ ಇವ್ರೊಬ್ರಿಗೆ ಅರ್ಥ ಆಗೋದು. ಹೇಗಿದ್ದೀರಾ ಅಂಕಲ್? ನನ್ ಗುರ್ತ್ ಸಿಕ್ತಾ? ನಾನ್ ಅಭಿಮನ್ಯು ಕುಮಾರ್, ದ ಸೂಪರ್ ಸ್ಟಾರ್. ನೀನೇ ನಾವು ಮೊದಲನೇ ಸಲ ಸಿಕ್ಕಿರೋ ತರ ಮಾತಾಡ್ತಾ ಇದೀಯಲ್ಲ. ಎಸ್ ಅಂಕಲ್, ನಾವು ಮೊದಲನೇ ಸಲ ತಾನೇ ಸಿಕ್ಕಿರೋದು. ಅದು ಈ ಮಿಸ್ಟರ್ ಗೋಟಲ್ ಅವ್ರ ಜೊತೆ. ಐ ಮೀನ್ ದ ಏಲಿಯನ್ ಎಕ್ಸ್ಪರ್ಟ್. ಡಿವೈಸ್ ಸರಿಯಾಗಿ ಹೋಯ್ತು. ಅದಕ್ಕೆ ಅಭಿಮನ್ಯು ನಾನು ಏಲಿಯನ್ ಎಕ್ಸ್ಪರ್ಟ್ ಅಂತ ಒಪ್ಕೊಂಡ್ಬಿಟ್ಟ. ಹಾಗಾಗಿ ಅಂಕಲ್, ನಾವೇನಾದ್ರೂ ಒಂದ್ ವೇಳೆ ಏಲಿಯನ್ಸ್ ನ ಎದುರಿಸಬೇಕಾಗಿ ಬಂದ್ರೆ ನಾವ್ ಅವಾಗ ಏನ್ ಮಾಡ್ಬೇಕು? ಅದೇನು ಮಾಡೋದ್ ಬೇಡ. ಏನೇ ಮಾಡೋದಿದ್ರು ಏಲಿಯನ್ನೇ ಮಾಡುತ್ತೆ. ಅಯ್ಯೋ, ಜೋಕ್ ಮಾಡ್ದೆ. ಏಲಿಯನ್ ಏನಾದ್ರು ನಿನ್ ಎದುರುಗಡೆ ಬಂದ್ರೆ ಅದನ್ನ ಈ ಗನ್ನಿಂದ ಶೂಟ್ ಮಾಡ್ಬಿಡು. ಸ್ವಲ್ಪ ಹೊತ್ತಿಗದು ಫ್ರೀಸ್ ಆಗ್ಬಿಡುತ್ತೆ. ವಾವ್, ಅಭಿಮನ್ಯು ಕುಮಾರ್ ಇಸ್ ಅ ಸ್ಟಾರ್. ಆದ್ರೆ ಗೋಚಾಲ ಅಂಕಲ್ ಅಂತೂ ಸೂಪರ್ ಸ್ಟಾರ್. ನೀವಂತೂ ನನ್ ಟೆನ್ಷನ್ ಕಮ್ಮಿ ಮಾಡ್ಬಿಟ್ರಿ. ಸರಿ, ಈ ಗನ್ನ ನಿನ್ನ ಹತ್ರನೇ ಇಟ್ಕೋ, ನಾನು ಹೋಗಿ ಬರ್ತೀನಿ, ಆಯ್ತಾ? ಥ್ಯಾಂಕ್ ಯು ಅಂಕಲ್. ಪಾನಿಪುರಿ ತಿನ್ನಿ, ಪಾನಿಪುರಿ.
ಪಾನಿಪುರಿನ ತುಂಬಾ ಕೆಟ್ಟದಾಗಿ ಮಿಸ್ ಮಾಡ್ಕೊಂಡಿದ್ದೀನಿ. ಅಣ್ಣ, ಒಂದ್ ಪಾನಿಪುರಿ ಕೊಡ್ತೀರಾ? ಅಯ್ಯೋ, ಒಂದ್ ಯಾಕಪ್ಪ, ಒಂದ್ ಪ್ಲೇಟೇ ತಗೋ. ಅಯ್ಯೋ, ಖಾರ ಐ ಮೀನ್ ಸ್ಪೈಸಿ. ಇಲ್ಲಿ ಕುಡಿಯೋ ನೀರ್ ಕೂಡ ಖಾಲಿಯಾಗಿದ್ಯಲ್ಲಪ್ಪ. ಹೋಗಿ ಅಲ್ಲಿ ಮುಂದೆ ಅಂಗಡಿ ಇದೆ ಅಲ್ಲ, ಅಲ್ಲಿ ತಗೊಂಡ್ ಕುಡಿ. ಟಾಮಿ, ಈ ಟಾಮಿ ಇವ್ನ್ ನಮ್ಮ ಅಭಿಮನ್ಯು. ಮೊದ್ಲು ಹೊರಡು. ಈ ಟಾಮಿ ಸ್ವಲ್ಪ ನಿತ್ಕೋ. ಅಯ್ಯೇ, ಟಾಮಿ, ಅಭಿಮನ್ಯು, ಇವತ್ ನಾನ್ ಯಾರನ್ನ ಭೇಟಿ ಮಾಡ್ಬೇಕು ಅನ್ಕೋತೀನೋ ಅವ್ರೇ ನನ್ ಎದುರುಗಡೆ ಬರ್ತಿದ್ದಾರೆ. ಸರಿಯಾದ ಜಾಗಕ್ಕೆ ಸರಿಯಾದ ಸಮಯಕ್ಕೆ ಹೋಗೋದು ನನಗ ಅಭ್ಯಾಸ. ಆದ್ರೆ ನಿಮ್ಮಿಬ್ಬರ ಮಧ್ಯ ಏನು ಪ್ರೀತಿ ಹೀಗ್ ಉಕ್ಕರಿತಿದೆ? ಸರ್ಪ್ರೈಸ್! ನಮ್ಮಿಬ್ರು ಪ್ರೀತಿ ಒಂಥರ ಹೀಗೇನೆ. ಹಾಗಾಗಿ ಆಂಟಿ, ನಿಮ್ ಹತ್ರ ನಮ್ಮನೆ ಸ್ಪೇರ್ ಕೀ ಇದೆಯಾ? ನನ್ನ ಹತ್ರ ಎಲ್ಲಾ ಸಮಸ್ಯೆಗಳಿಗೂ ಕೀ ಇರುತ್ತೆ. ಅಂದ್ಮೇಲೆ ನಿಮ್ಮನೆದಿರಲ್ವಾ? ವೆರಿ ಗುಡ್. ನಾನು ನಿಮ್ ಮನೆಗ್ ಬರ್ತೀನಲ್ಲ, ಆವಾಗ ಕೀನ ಇಸ್ಕೋತೀನಿ. ಓಕೆ ಟಾಮಿ, ನಾನೀಗ ಹೊರಡ್ತೀನಿ. ಬಾಯ್ ಆಂಟಿ. ಟಾಮಿಯಿಂದ ತಪ್ಪಿಸ್ಕೊಂಡೆ. ಉಳಿದ ಪಾನಿಪುರಿಗಳನ್ನ ತಿನ್ನು. ಒಂದ್ ತಿಂದಿದ ತಕ್ಷಣ ನಿನ್ಗೆ ಉರಿ ಹತ್ಕೊಂಡ್ಬಿಡ್ತಲ್ಲ. ಪಾನಿಪುರಿ ತಿಂತಿದ್ದ ಹಾಗೆ ನನ್ನ ಅರ್ಧ ಬಾಡಿ ಕಳೆದು ಹೋಗ್ಬಿಡುತ್ತೆ. ನನ್ನ ಹ್ಯೂಮನ್ ಐಡೆಂಟಿಟಿನ ಪಾನಿಪುರಿ ನೀರು ಇದು ಹಾಳು ಮಾಡ್ಬಿಡುತ್ತೆ. ಓಡು. ಗೆಳೆಯರೇ, ರಜೆ ಹೇಗಿತ್ತು? ನಾನಂತೂ ರಜೆಲಿ ತುಂಬಾ ಮಜಾ ಮಾಡಿದೆ. Thank you, my friend. I missed you so much. ಮಿಸ್ಡ್ ಮೀ? 2 ತಿಂಗಳು ಸಮ್ಮರ್ ವೆಕೇಶನ್ ಆದ್ಮೇಲೆ ಟಿಂಕುನ ನೀನು ಭೇಟಿ ಮಾಡ್ತಿದ್ಯಾ? ಅದಕ್ಕೋಸ್ಕರನಾ? ಇಷ್ಟು ದಿನ ಆದ್ಮೇಲೆ ಸ್ಕೂಲ್ ನೋಡಿ ತುಂಬಾನೇ ಖುಷಿ ಆಯ್ತು. ಇವತ್ ಅಭಿಮನ್ಯು ಸ್ಕೂಲ್ ಯೂನಿಫಾರ್ಮ್ ಯಾಕೆ ಹಾಕಿಲ್ಲ? ಇವತ್ತೊಂದ್ ಬರ್ಡೇ ಅಲ್ಲ ಅಲ್ವಾ? ಟಿಂಕು ವಿಶ್ ಮಾಡೋದ್ರಿಂದ ಏನ್ ಹೋಗುತ್ತೆ? ಹ್ಯಾಪಿ ಬರ್ಡೇ ಅಭಿಮನ್ಯು. ವಾವ್, ಇಷ್ಟು ದಿನ ಆದ್ಮೇಲೂ ನನ್ ಬರ್ಡೇ ನಿನಗ್ ನೆನ್ಪಿದ್ಯಾ? ಅಭಿಮನ್ಯು ಕುಮಾರ್ ಇಸ್ ಅ ಸ್ಟಾರ್, ಬಟ್ ಟಿಂಕು ಇಸ್ ಅ ಸೂಪರ್ ಸ್ಟಾರ್. ನಮ್ ಸ್ಕೂಲ್ ಸರ್ಪ್ರೈಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೇ ಮಾಡುತ್ತೆ. ಇದು ಮಾಣಿ ಸರ್ ಅಲ್ವಾ? ಸರ್, ನೀವ್ ನನ್ನ ಕಂಡು ಹಿಡಿದ್ರಾ? ನಾವು ರೇಸ್ ಟ್ರ್ಯಾಕ್ ನ ಮಾಡಿದೀವಿ. ಈಗ ಪಾರ್ಟಿಸಿಪೇಟ್ ನ ಹುಡುಕ್ಬೇಕು. ನನಗೆ ಅನ್ಸುತ್ತೆ ಸರ್ ನನ್ನ ಕಂಡು ಹಿಡ್ದಿಲ್ಲ ಅಂತ. ಸರ್, ಏನಾದ್ರೂ ಟೆನ್ಷನ್ ನಿಮ್ಗೆ? ಟೆನ್ಷನ್ ಇದ್ದೇ ಇರುತ್ತಲ್ವಾ? ಯಾಕೆ, ಏನಾಯ್ತು ಸರ್? ಅಯ್ಯೋ, ನಾಳೆನೆ ಸೋಪ್ ಬಾಕ್ಸ್ ರೇಸ್ ನಡೀತಾ ಇದೆ. ಆದ್ರೆ ನನಗಂತೂ ನಂಬಿಕೆ ಇರುವಂತ ಒಬ್ಬ ಪಾರ್ಟಿಸಿಪೆಂಟ್ ಸಿಕ್ಕಿಲ್ಲ. ಸೋಪ್ ಬಾಕ್ಸ್ ರೇಸ್ ಇಸ್ ಈಸಿ ಪೀಸಿ. ನಾನು ಲಂಡನ್ ಅಲ್ಲಿ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡಿದೆ. ಲಂಡನ್? ಓಕೆ, ವೆಕೇಶನ್ ಅಲ್ಲಿ ಲಂಡನ್ನಿಗೆ ಹೋಗಿರ್ಬೇಕು. ಆದ್ರೆ ನಾನು ಇಲ್ಲೇ ಇರೋ ಲಾಲ್ ಬಾಗಿಗೂ ಹೋಗಿಲ್ಲ. ಕರ್ಮ. ಇಲ್ ನೋಡಿ. ಅರೆ ವಾ ಅಭಿಮನ್ಯು, ನೀನಂತೂ ಲಂಡನ್ನಿಗೆ ಹೋಗಿ ಸೋಪ್ ಕಾರ್ ರೇಸ್ ನ ಚಾಂಪಿಯನ್ ಆಗ್ಬಿಟ್ಟಿದ್ಯಾ. I've tried my best, sir. ಸರಿ, ಹಾಗಾದ್ರೆ ಡಿಸೈಡ್ ಆಯ್ತು. ನೀನು ಮತ್ತೆ ಟಿಂಕು ನಮ್ ಸ್ಕೂಲ್ ಕಡೆಯಿಂದ ಈ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ನಾನು ಪಾರ್ಟಿಸಿಪೇಟ್ ಮಾಡ್ಬೋದಾ? ಈ ಕಾಂಪಿಟೇಷನ್ ಗೆ ನಾನು ನಮ್ ಸ್ಕೂಲ್ ಇಂದ ಬೆಸ್ಟ್ ಸ್ಟೂಡೆಂಟ್ ಅನ್ನೇ ಸೆಲೆಕ್ಟ್ ಮಾಡಿದ್ದೀನಿ. ವಾವ್, ಸರ್ ನೋಟದಲ್ಲಿ ಇವತ್ತಿಗೂ ನಾನೇ ಬೆಸ್ಟ್ ಸ್ಟೂಡೆಂಟ್. ಅಭಿಮನ್ಯು ಕುಮಾರ್ ಇಸ್ ಅ ಸ್ಟಾರ್, ಬಟ್ ಪ್ರಿನ್ಸಿಪಲ್ ಸರ್ ಇಸ್ ಅ ಸೂಪರ್ ಸ್ಟಾರ್. ಪ್ರೆಸೆಂಟಿಂಗ್ our soap box car. Ta-da! ಈ ಕಾರ್ ಓಡುತ್ತಾ? ನೋ ಇಂಜಿನ್, ಓನ್ಲಿ ಗ್ರಾವಿಟಿ. ಫಿಸಿಕ್ಸ್ ಇಸ್ ಏಲಿಯನ್ ಟು ಮೀ. ಎಲ್ಲಿದೆ ಏಲಿಯನ್? ಹೇಳು, ಎಲ್ಲಿದೆ? ಎಲ್ಲಿ ಏಲಿಯನ್? ನನ್ ಮಾತಿನ ಅರ್ಥ ಏನಂದ್ರೆ ನನ್ ಫಿಸಿಕ್ಸ್ ತುಂಬಾ ವೀಕ್ ಇದೆ. ಓ, ಹಾಗಾದ್ರೆ ಹೀಗೆ ಹೇಳ್ಬೇಕಲ್ವಾ? ನೀನಂತೂ ನನ್ನ ಹೆದರ್ಸಬಿಟ್ಟೆ. ಅಷ್ಟಕ್ಕೂ ಈ ಕಾರ್ ಫಿಸಿಕ್ಸ್ ಇಂದ ಅಲ್ಲ, ನಮ್ಮ ಕೆಮಿಸ್ಟ್ರಿ ಇಂದ ಓಡುತ್ತೆ. ನಾನ್ ನಿನ್ ಸ್ಮಾರ್ಟ್ ವಾಚ್ ಕನೆಕ್ಷನ್ ಇಂದ ನಿನ್ ಲೊಕೇಶನ್ ಅನ್ನ ಟ್ರೇಸ್ ಮಾಡ್ತೀನಿ. ನಾನ್ ನಿನ್ನ ಹುಡುಕ್ತೀನಿ. ಮಮ್ಮಿ, ಯಾವ ಗೋಡೆನು ನನ್ನ ತಡೆಯಕ್ಕಾಗಲ್ಲ.
ನೋ, ಈಗ ನಾನ್ ನಿನ್ನ ಹೇಗ್ ಟ್ರ್ಯಾಶ್ ಮಾಡ್ಲಿ? ಟೋರಿ ಅಂತೂ ಅಗ್ದು ಉಗ್ದಿರೋ ಶ್ರಿಂಗಮ್ ತರ ಅಂಟ್ಕೊಂಡೇ ಇದ್ದಾನೆ. ನನ್ನ ನೋಡಿದ್ರೆ ಲಂಡನ್ ವಾಪಸ್ ಕರ್ಕೊಂಡು ಹೋಗ್ತಾನೆ. ನಾನೇನು ಇಂಡಿಯಾದಲ್ಲಿ ತುಂಬಾ ಕೆಲ್ಸಗಳು ಮಾಡ್ಬೇಕು. ಏನ್ ಮಾಡ್ಬೇಕು? ಟಾಯ್ಲೆಟ್. ನೀನು ಕಾರ್ ಓಡಿಸೋದಕ್ಕೆ ಟ್ರೈ ಮಾಡು, ನಾನು ವಾಶ್ರೂಮ್ ನ ಟ್ರೈ ಮಾಡ್ತೀನಿ. ಅಂದ್ರೆ ವಾಶ್ರೂಮ್ಗೆ ಹೋಗಿ ಬರ್ತೀನಿ. ನಿನ್ನಿಂದಾಗೆ ಸ್ಕೂಲ್ ಫಸ್ಟ್ ಡೇನು ನಾನ್ ಲೇಟ್ ಆಗಿ ಬರ್ಬೇಕಾಯ್ತು. ಹಾ ಗೊತ್ತು. ಇವಾಗ ನಡಿ ಹೋಗೋಣ. ಸಾರಿ ಸರ್. ಅಭಿಮನ್ಯು, ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ನಾವು ನಮ್ ಕ್ಲಾಸಿಗೆ ಹೋಗ್ತಾ ಇದ್ವಿ ಸರ್. ಕ್ಲಾಸ್ ಅಟೆಂಡ್ ಮಾಡೋ ಯಾವ ಅವಶ್ಯಕತೆನೂ ಇಲ್ಲ. ಹೋಗೋ ಗ್ರೌಂಡ್ಗೆ ಪ್ರಾಕ್ಟೀಸ್ ಮಾಡು, ಹೋಗು. ನನಗನ್ಸುತ್ತೆ ಸ್ಕೂಲ್ ಹೊರಗಡೆನೆ ನನ್ನ ಕ್ಲಾಸ್ ತಗೋತಾರೆ ಸರ್ ಅಂತ. ಸರ್, ನಾನ್ ಹೇಳದ್ನಲ್ವಾ ಗ್ರೌಂಡಿಗೆ ಹೋಗು ಅಂತ. ನೀನ್ ಹೋಗ್ಬೇಡ ಆರ್ಯ, ನೀನ್ ಕ್ಲಾಸ್ ಅಟೆಂಡ್ ಮಾಡು. ಸಾಫ್ಟ್ ಬಾಕ್ಸ್ ರೇಸ್ ಅಲ್ಲಿ ಕೇವಲ ಅಭಿಮನ್ಯು ಮಾತ್ರ ಪಾರ್ಟಿಸಿಪೇಟ್ ಮಾಡ್ಬೇಕಲ್ವಾ? ಇದೇನಿದು ಸಾಬೂನ್ ಡಬ್ಬಿಲಿ ರೇಸಾ? ಹ್ಯೂಮನ್ಸ್ಗೆ ಬೇರೆ ಏನೋ ಸಿಗಲ್ವಾ? ಹ್ಯೂಮನ್ಸ್ ಏನಾದ್ರೂ ಮಾಡ್ಲಿ, ಅವ್ರ ಮೇಲೆ ನೀನು ರಿಸರ್ಚ್ ಮಾಡ್ಲೇಬೇಕು. ನೀನ್ ಇದ್ರಲ್ಲಿ ಗೆಲ್ಲೇಬೇಕು ಅಭಿಮನ್ಯು. ಆರ್ಯ ಬಾ. ಸೋಪ್ ಬಾಕ್ಸ್ ರೇಸ್ ಮೇಲೆ ಸ್ವಲ್ಪನಾದ್ರೂ ರಿಸರ್ಚ್ ಮಾಡಬೇಕು. ಐ ಥಿಂಕ್ ಯಾರು ಸೋಪ್ ಇಂದ ಎಷ್ಟು ಬೇಗ ಸ್ನಾನ ಮಾಡ್ತಾರೋ ಅದ್ರದ್ದೇ ರೇಸ್ ಅಂತ. ಅಭಿಮನ್ಯು, ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ಬಂದ್ಬಿಟ್ಯಾ? ಇನ್ನೇನ್ ಸೋಪ್ ಬಾಕ್ಸ್ ರೇಸ್ಗೆ ನಾನು ಬರ್ಡೇ ಡ್ರೆಸ್ ಹಾಕೊಂಡ್ ಬರಕಾಗತ್ತಾ? ಏ, ಸೋಬಕ್ಸ್ ರೇಸ್ ಎಕ್ಸ್ಪರ್ಟ್ ಟಿಂಕು ಹೇಳ್ತಿದ್ದಾನೆ ಜೊತೆಗೆ ಟೆಸ್ಟ್ ಡ್ರೈವ್ ಮಾಡೋಣ ಅಂತ. ಸೋಪ್ ಇಂದ ಸ್ನಾನ ಮಾಡೋದಲ್ಲ, ಇದು ಗಾಡಿ ಓಡಿಸುವಂತ ರೇಸು. ಅಭಿಮನ್ಯು ಕುಮಾರ್ ಈ ರೇಸ್ ಅಲ್ಲಿ ಎಕ್ಸ್ಪರ್ಟ್ ಆಗಿದ್ದ ಅನ್ಸುತ್ತೆ. ಆದ್ರೆ ಟೆನ್ಷನ್ನೇ ಇಲ್ಲ. ಈ ಅಭಿಮನ್ಯು ಅಂತೂ ಸ್ಪೇಸ್ ಶಿಪ್ ಓಡಿಸಿದಾನೆ. ಇನ್ನೀ ಕಾರೆಲ್ಲ ಯಾವ ಲೆಕ್ಕ? ಈ ಕಾರು ರೇಸ್ಗಿಂತ ಮುಂಚೆನೆ ಡೆಸ್ಟ್ರಾಯ್ ಆಗ್ಬಿಡ್ತು. ಮತ್ತೆ ನಿನ್ನ ಮುಖ ಕೂಡ ಕಪ್ಪಾಗ್ಬಿಡ್ತು. ನನ್ ಮುಖ ಕಪ್ಪಾಗಿದ್ಯಾ? ಹಾ, ಬೇಗ ಹೋಗಿ ಅದನ್ನ ತೊಳ್ಕೊಂಡ್ ಬಾ. ಈಗ್ಲೇ ತೊಳ್ಕೊಂಡ್ ಬರ್ತೀನಿ. ಓ ನೋ, ನಮ್ ಕಾರಿಗೆ ಏನಾಯ್ತು? ನೀನ್ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಬರ್ಡೇ ಡ್ರೆಸ್ ಹಾಕೊಂಡ್ ಬಂದ್ಯಾ? ಮತ್ತೆ ಚೇಂಜ್ ಅಂದ್ರೆ ಏನ್ ಅರ್ಥ? ನೀನು ಟಾಪಿಕ್ ಚೇಂಜ್ ಮಾಡ್ಬೇಡ. ಟಿಂಕು, ನೀನು ಸೋಪ್ ಬಾಕ್ಸ್ ಕಾರ್ನ ಯಾವ ಸ್ಥಿತಿಗೆ ತಂದಿದ್ಯಾ? ನಾನಾ? ಓಹೋ, ಕಳ್ಳಾನೆ ಕೋತ್ವಾಲನ್ ಬೈತಿರೋದಾ? ಕಳ್ಳ ಕೋತ್ವಾಲ ಏನ್ ಮಾತಾಡ್ತಾ ಇದ್ಯಾ? ಎನಿವೇ, ಹೊಸ ಸೋಪ್ ಬಾಕ್ಸ್ ಕಾರ್ನ ನಾನೇ ಮಾಡ್ಬೇಕು. ಈಗ ನಾನ್ ಹೊರಡ್ತೀನಿ. ಹೀಗಿದ್ದಕ್ಕಿದ್ದ ಹಾಗೆ ಎಲ್ಲಿಗೆ ಹೊರಟೆ ನೀನು? ಕೀ ತರೋದಿಕ್ಕೆ. ಕೀ ತರಕ್ಕೆ? ಇಂಜನ್ ಇಲ್ದೇ ಇರೋ ಗಾಡಿಗೆ ಕೀ ಕೂಡ ಇರುತ್ತಾ? ಓಹೋ, ಕಾರ್ಜಾಲ ಮನೆದು. ಗೋಚಾಲ ಆಂಟಿ ಹತ್ರ ಕೀ ಇಸ್ಕೊಂಡು ಕುಮಾರ್ಸ್ ಮನೆಗೆ ಹೋಗ್ಬೇಕು. ಅಯ್ಯೋ, ನೀನ್ ಈಗ ತಾನೇ ಈ ಕಡೆ ಹೋದೆ, ಈಗ ಆ ಕಡೆ ಬರ್ತಿದ್ಯಾ? ಇದೆಲ್ಲ ಹೇಗ್ ಪಾಸಿಬಲ್? ಅಲ್ಲ ಕಣೋ, ನಾನು ಹೋಗಿದ್ದು ಇಲ್ಲಿಂದಾನೆ, ಬರ್ತಾ ಇರೋದು ಇಲ್ಲಿಂದಾನೆ. ನೀನ್ ಅದೇಗ್ ಡ್ರೆಸ್ ಚೇಂಜ್ ಮಾಡ್ತೀಯಾ? ಮತ್ತೆ ನೀನು ಮಾತಾಡೋ ಆಕ್ಸೆಂಟ್ ಕೂಡ ಚೇಂಜ್ ಮಾಡ್ತೀಯಾ? ಮತ್ ನೀನೀಗ ಗೋಟಲ ಆಂಟಿಯಿಂದ ಕೀ ತಗೊಂಡು ಕುಮಾರ್ಸ್ ಹೌಸಿಗೆ ಹೋಗ್ತೀನಿ ಅಂದ್ಯಲ್ಲ? ಬರ್ಡೇ ಡ್ರೆಸ್, ಗೋಟಲ ಆಂಟಿ, ಕುಮಾರ್ಸ್ ಹೌಸ್, ಏನ್ ಮಾತಾಡ್ತಿದ್ಯಾ ನೀನು? ನನಗ್ ಏನು ಅರ್ಥ ಆಗ್ತಾ ಇಲ್ಲ. ನನಗೂ ಏನು ಅರ್ಥ ಆಗ್ತಾ ಇಲ್ಲ. ನನಗನ್ಸುತ್ತೆ ಸೋಪ್ ಬಾಕ್ಸ್ ಒಡೆದು ಹೋಗಿದ್ದಕ್ಕೆ ಇವನ್ ತಲೆಗೆ ಜೋರಾಗಿ ಏಟಾಗಿದೆ ಅಂತ. ಆಮೇಲೆ ಸಿಗ್ತೀನಿ ಟಿಂಕು. ಈ ಟಿಂಕು ಇದಾನಲ್ಲ, ಅಭಿಮನ್ಯು, ನೀವು ಸಿಕ್ಬಿಟ್ರಿ. ನನ್ನಿಂದ ತಪ್ಪಿಸ್ಕೊಂಡು ಎಲ್ಲೂ ಹೋಗಕ್ಕಾಗಲ್ಲ ನಿಮ್ಗೆ. ಯಾರ್ ನೀವು? ಏನ್ ಮಾತಾಡ್ತಿದ್ದೀರಾ? ಮತ್ತೆ ನನ್ನ ಹೆಸರು ನಿಮ್ಗೆ ಗೊತ್ತು? ಯಾರ್ ನೀವು ಅಂತ ಹೇಳಿ. ಓಹೋ, ಈಗ ನೀನ್ ನನ್ನ ಐಡೆಂಟಿಫೈ ಮಾಡಲ್ವಾ? ಸರಿ, ಆದ್ರೆ ನಿನ್ ಮಾತಿಗೆ ನಾನ್ ಮೋಸ ಹೋಗಲ್ಲ. ಮೋಸ ಹೋಟ್ರೆ ಲಂಡನ್ ಅಲ್ಲಿ ನಾನು ಕುಕಿ ಮೇಡಮ್ ಮತ್ತೆ ನವೀನ್ ಸರಿಗೆ ಹೇಗ್ ಮುಖ ತೋರಿಸ್ಲಿ? ಕುಕಿ, ನವೀನ್, ಇವನಿಗೆ ನನ್ನ ಇಡೀ ಫ್ಯಾಮಿಲಿ ಬಗ್ಗೆ ಗೊತ್ತಿದೆ. ಆದ್ರೆ ಲಂಡನ್, ಅಲ್ಲಿರೋದು ಅಭಿಮನ್ಯು ಕುಮಾರ್ ಅಲ್ವಾ? ಇದ್ರ ಅರ್ಥ ಅವನು ಇಂಡಿಯಾಗ್ ಬಂದಿದ್ದಾನೆ. ಮತ್ತೆ ಕನ್ಫ್ಯೂಷನ್ ಎಲ್ಲ ಅವನಿಂದಾನೆ ಆಗ್ತಾ ಇರೋದು. ಈ ಲಂಡನ್ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರೆ ಅಭಿಮನ್ಯು ಕುಮಾರ್ ಇಂದಾಗಿ ನನಗೆ ಅರ್ತ್ ಇಂದ ರಿಟರ್ನ್ ಟಿಕೆಟ್ ಸಿಗೋದಂತೂ ಪಕ್ಕ. ಟಿಂಕು ನನಗೆ ಹೇಳಿದ್ದ ಅಭಿಮನ್ಯು ಕುಮಾರ್ ಹೌಸ್ಗೆ ಹೋಗ್ತಿದ್ದಾನೆ ಅಂತ. ನವೀನ್ ಮತ್ತೆ ಕುಕಿ ಕೂಡ ಸುಪ್ರೀಮೋ ಕಾಲ್ಗೆ ಕುಮಾರ್ ಹೌಸ್ಗೆ ಹೋಗ್ತಿರ್ತಾರೆ. ನಾನು ಆದಷ್ಟು ಬೇಗ ಹೋಗ್ಬೇಕು. ನೀನೆಲ್ಲೂ ಹೋಗೋ ಹಾಗಿಲ್ಲ. ತೊಂದರೆಗಳನ್ನ ಅಭಿಮನ್ಯು ಸೃಷ್ಟಿ ಮಾಡ್ತಾನೆ, ಆದ್ರೆ ಅದನ್ನ ನಾನ್ ಎದುರಿಸ್ಬೇಕಾಗುತ್ತೆ. ಆರ್ಯ ಎಂತ ಟೈಮ್ಗೆ ಎಂಟ್ರಿ ಕೊಟ್ಟಿದ್ದಾಳೆ. ಈಗ ನಿನ್ಗೆ ಪೇಕಲ್ ಕೂಡ ಆಗತ್ತೆ. ಮತ್ತೆ ಫಾರಿನರ್ಸ್ ಇವರ ಫೇವ್ರೆಟ್ ಫುಡ್ ಆಗಿರ್ತಾರೆ. ಮತ್ತೆ ತಪ್ಪಿಸ್ಕೋಬೇಕಂದ್ರೆ ನೀನು ಟ್ರೀ ಮೇಲೆ ಹತ್ಬೇಕಾಗುತ್ತೆ. ಮತ್ತೀಗ ನಾನು ಬಾಯ್ ಬಾಯ್ ಹೇಳ್ತಿದ್ದೀನಿ. ನನ್ನ ಮರ ಕಚ್ಚಿ ನೀನ್ ಎಲ್ಲಿಗೆ ಹೋಗ್ತಿದ್ಯಾ ಅಭಿಮನ್ಯು?
ಆರ್ಯ, ದೊಡ್ಡ ಪ್ರಾಬ್ಲಮ್ ಆಗೋಗಿದೆ. ಎಲ್ಲ ಗೊತ್ತಾಯ್ತು. ಅಪ್ಪ ಅಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕಾಗ್ತಿಲ್ಲ. ನಿನ್ ತರ ಅವರು ಕಾಲ್ ಪಿಕ್ ಮಾಡ್ತಿಲ್ಲ. ಇದ್ರರ್ಥ ಟೈಮ್ ಕಮ್ಮಿ ಇದೆ ಮತ್ತೆ ಪ್ರಾಬ್ಲಮ್ ಜಾಸ್ತಿ ಇದೆ. ಹ್ಯೂಮನ್ ಆಗಿ ನಾವು ಬೇಗ ಮನೆಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಏಲಿಯನ್ ಫಾರ್ಮ್ ಬರ್ಲೇಬೇಕು. ಸಾರಿ ಆರ್ಯ, ಲೆಟ್ಸ್ ಗೋ. ಓಫೋ, ಈ ಅಭಿಮನ್ಯುಗಾಗಿ ಯಾವಾಗ್ಲೂ ರೂಲ್ಸ್ಗಳನ್ನ ಬ್ರೇಕ್ ಮಾಡ್ಬೇಕು. ಇಷ್ಟು ವರ್ಷ ಆದ್ಮೇಲೆ ಮನೆಗೆ ಬರುವಂತ ಖುಷಿ ತುಂಬಾ ಚೆನ್ನಾಗಿರುತ್ತೆ. ನನ್ನ ಪ್ರೀತಿಯ ಮನೆ, ಎಷ್ಟೆಲ್ಲ ಒಳ್ಳೆ ನೆನ್ಪುಗಳಿದೆ ಈ ಮನೆಯಲ್ಲಿ. ನಾನಂತೂ ಮರೆಯಕ್ ಸಾಧ್ಯನೇ ಇಲ್ಲ. ಓ ನೋ, ಒಂದ್ ವೇಳೆ ಹ್ಯೂಮನ್ ಅಭಿಮನ್ಯು ಅಪ್ಪ ಅಮ್ಮನ ನೋಡ್ಬಿಟ್ರೆ ನಮ್ ಗೇಮ್ ಓವರ್. ಈಗಿನ್ನು ಗೇಮ್ ಶುರು ಆಗುತ್ತೆ. ಟೈಮ್ ಫಾರ್ ಏಲಿಯನ್ ಗಿರಿ. ಹಾ, ಕುಮಾರ್ ಹೌಸ್ಗೆ ಬಂದ್ಮೇಲೆ ಅಪ್ಪ ಅಮ್ಮ ತುಂಬಾ ನೆನ್ಪಾಗ್ತಿದ್ದಾರೆ. ಐ ಕ್ಯಾನ್ ಫೀಲ್ ದಮ್ ಹಿಯರ್. ಮಾಮ್ ಅಂಡ್ ಡ್ಯಾಡ್, ಐ ಆಮ್ ಕಮಿಂಗ್. ನಮ್ ಕಥೆ ಮುಗಿತೇನೋ? ಇಲ್ಲ ಉಳ್ಕೊಂಡ್ವಿ. ಯಾಕಂದ್ರೆ ಅವನು ಲಂಡನ್ಗೆ ಹೋಗ್ತಿದ್ದಾನೆ. ಟೆನ್ಷನ್ ಮುಗೀತು. ಓ ನೋ, ಸುಪ್ರೀಂ ಅವ್ರ ಕಾಲ್ ಟೈಮ್ ಆಯ್ತು. ಈಗ ಏನ್ ಮಾಡೋದು? ನೋ ಫಿಯರ್ ವೆನ್ ಅಭಿಮನ್ಯು ಇಸ್ ಹಿಯರ್. ಯಾವುದೇ ಕನೆಕ್ಷನ್ ಇರೋದಿಲ್ಲ, ಯಾವುದೇ ಕಾಲು ಬರೋದಿಲ್ಲ. ಸರಿ, ಹೊರಗೆ ಹೋಗ್ತೀನಿ. ಹಾ, ಇದೆಂತ ಸದ್ದು? ನಂಗನ್ಸುತ್ತೆ ಲಂಡನ್ ಇಂದ ಬಂದಿರೋ ಅಭಿಮನ್ಯು ಹೋದ ಅಂತ. ಅಯ್ಯೋ ದೇವ್ರೇ! ಈ ಹ್ಯೂಮನ್ಸ್ ಹೇಳ್ತಾರಲ್ಲ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು. ಫೈನಲಿ ಹ್ಯೂಮನ್ ಅಭಿಮನ್ಯು ಬ್ಯಾಕ್ ಟು ಲಂಡನ್. ಅಯ್ಯೋ, ಸುಪ್ರೀಮೋ ಕಾಲ್ ಯಾಕೆ ಕನೆಕ್ಟ್ ಆಗ್ತಾ ಇಲ್ಲ? ಅಭಿಮನ್ಯು, ನೀನು ರಿಸೀವರ್ ರೀಕನೆಕ್ಟ್ ಮಾಡಿದ್ಯಾ? ಡಿಶ್ ಆಂಟೆನಾ, ನಿನ್ನೆ ರಾತ್ರಿ ಕನ್ಫ್ಯೂಷನ್ ಅಲ್ಲಿ ಡಿಶ್ ಆಂಟೆನಾನ ಮತ್ತೆ ಅಸೆಂಬಲ್ ಮಾಡೋದ್ ಮರ್ತೇ ಹೋದೆ. ನಾನು ಈಗ್ಲೇ ಕನೆಕ್ಷನ್ ಕೊಟ್ಬಿಟ್ಟು ಬರ್ತೀನಿ. ಅಭಿಮನ್ಯು ಇಸ್ ಬ್ಯಾಕ್ ಇನ್ ಆಕ್ಷನ್. ಈಗಾಗುತ್ತೆ ಸುಪ್ರೀಮೋ ಜೊತೆಗೆ ಮತ್ತೆ ಕನೆಕ್ಷನ್. ಸುಪ್ರೀಮೋ ಕಾಲ್ ಬಂದ್ಬಿಡ್ತು. ಅಭಿಮನ್ಯು ಸ್ಪೇಸ್ ಅಲ್ಲಿ? ಹಾ, ನಾನು ಅವನ್ನ ಡೈರೆಕ್ಟ್ ಆಗಿ ಸ್ಪೇಸ್ ಕರ್ಕೊಂಡ್ ಬಂದೆ. ಹ್ಯೂಮನ್ ಅಭಿಮನ್ಯು ಲಂಡನ್ಗೆ ಹೋದ, ಏಲಿಯನ್ ಅಭಿಮನ್ಯು ಸ್ಪೇಸ್ ಅಲ್ಲಿ ಇದ್ದಾನೆ. ಇನ್ಮೇಲೆ ನಾವು ನೆಮ್ಮದಿಯಾಗಿರ್ಬೋದು. ಅಂದ್ಹಾಗೆ ಸುಪ್ರೀಮೋ, ಅಭಿಮನ್ಯು ವಾಪಸ್ ಅರ್ತ್ಗೆ ಬರ್ತಾನಲ್ವಾ? ಇಲ್ಲ. ಓಹೋ, ಈ ಸೆಕ್ಯೂರಿಟಿ ಅಲ್ರಾಮ್ ಮತ್ತೆ ಹೊಡ್ಕೋತಾ ಇದೆ. ಇರು, ನಾ ಬಂದೆ. ಓಕೆ ಅಮ್ಮ, ಸುಪ್ರೀಮೋ ಕಾಲ್ ಇನ್ನೂ ಬಂದಿಲ್ವಾ? ಅಯ್ಯೋ, ಇರು. ನಾನ್ ಏನ್ ಹೇಳ್ತಾ ಇದ್ದೆ? ಅಭಿಮನ್ಯು ಅರ್ತಿಗೆ ಎಲ್ಲಿವರೆಗೂ ಬರಲ್ಲ ಅಂದ್ರೆ ಅವನು ಏಲಿಯನ್ ರೇಸ್ ನ ಗೆಲ್ಲೋವರೆಗೂ. ಸದ್ಯಕ್ಕೆ ಇಷ್ಟ ಹೇಳ್ತಾ ಇದ್ದೀನಿ, ಮಿಕ್ಕಿದ ಆಮೇಲೆ ಹೇಳ್ತೀನಿ. ಓವರ್ ಅಂಡ್ ಔಟ್. ಅಮ್ಮ, ಬೆಳಗ್ಗೆ ನೀವೇ ತಾನೇ ಹೇಳಿದ್ದು ಸುಪ್ರೀಮೋ ಕಾಲ್ನ ಅಟೆಂಡ್ ಮಾಡು ಅಂತ. ಮತ್ ಇವಾಗ ನೋಡಿದ್ರೆ ಅಟೆಂಡ್ ಮಾಡಕ್ಕೆ ಬಿಡ್ಲಿಲ್ಲ. ಯಾಕೆ ಅಂತ ಹೇಳ್ತೀರಾ? ಸುಪ್ರೀಮೋ ಅಭಿಮನ್ಯು ಕುಮಾರ್ನ ನೋಡಿದ್ರು. ಅವ್ರು ಅವನ್ನ ಏಲಿಯನ್ ಅಭಿಮನ್ಯು ಅನ್ಕೊಂಡ್ರು. ಅವ್ರು ಹ್ಯೂಮನ್ ಅಭಿಮನ್ಯುನ ಏಲಿಯನ್ ಅನ್ಕೊಂಡು ಏಲಿಯನ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಸ್ತಿದ್ದಾರೆ. ಹ್ಯೂಮನ್ ಅಭಿಮನ್ಯುಗೆ ಏಲಿಯನ್ ಗಿರಿ ಮಾಡಕ್ ಆಗಲ್ಲ. ಏಲಿಯನ್ ಅಭಿಮನ್ಯು ಹ್ಯೂಮನ್ ಗಿರಿ ಮಾಡಕ್ ಆಗಲ್ಲ. ಐ ಮೀನ್, ಯಾರು ಏನು ಮಾಡಕ್ ಆಗಲ್ಲ. ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಸ್ಟಾಪ್ ಮಾಡಿ. ನಿಜವಾಗ್ಲೂ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿದೆ. ನಾವೆಲ್ಲರೂ ಸಿಕ್ಕಾಕೊಂಡ್ಬಿಡ್ತೀವಿ. ರಿಲ್ಯಾಕ್ಸ್, ಏನು ಆಗೋದಿಲ್ಲ. ಅಭಿಮನ್ಯು ಕುಮಾರ್ ಕೂಡ ನನ್ನಿಂದಾನೇ ಪ್ರಾಬ್ಲಮ್ ಸಿಕ್ಕಾಕೊಂಡಿರೋದು. ಅವನನ್ನ ಪ್ರಾಬ್ಲಮ್ ಇಂದ ಹೊರಗ್ ಕೂಡ ನಾನೇ ತೆಗಿತೀನಿ. ಆದ್ರೆ ನೀನೇನ್ ಮಾಡ್ತೀಯಾ ಅಭಿಮನ್ಯು? ಜಪ್ ಅಂತ ಸ್ಪೇಸ್ಗೆ ಹೋಗ್ತೀನಿ, ಮತ್ತೆ ಹೇಗಾದ್ರೂ ಮಾಡಿ ಹ್ಯೂಮನ್ ಅಭಿಮನ್ಯುನ ಅರ್ಥಕ್ಕೆ ಕರ್ಕೊಂಡ್ ಬರ್ತೀನಿ. ನೋಡೇ ಬಿಡ್ತೀನಿ ನನ್ನನ್ನ ಯಾರು ತಡಿತಾರೆ ಅಂತ. ಅಭಿಮನ್ಯು, ಓ, ಬಂದ್ರು ತಡಿಯೋರು. ಅಭಿಮನ್ಯು, ಇಲ್ಲಿದ್ಯಾ ನೀನು? ಪ್ರಿನ್ಸಿಪಲ್ ಮಣಿ ಸ್ಕೂಲನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ನೀನು ಫೋನ್ ಎತ್ತುತ್ತಿಲ್ಲ ಅದಕ್ಕೆ. ನೀನ್ ಫೋನ್ ಎತ್ತದೇ ಇರೋದಕ್ಕೆ ಈಗಾಗ್ಲೇ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಮಣಿ ಹೇಳಿದ್ದಾರೆ, ಮ್ಯಾಟರ್ ಇಸ್ ನಾಟ್ ಸೋ ಫನಿ. ನೀನ್ ನನ್ ಜೊತೆ ಬರ್ಲೇಬೇಕು. ಬಾಕ್ಸ್ ಅಲ್ಲಿ ಹೋಗು, ಅಂದ್ರೆ ರೇಸಿಗೆ ಹೋಗು ಅಂತ. ಆರ್ಯ, ಮೇಲಿನ ಪ್ರಾಬ್ಲಮ್ನ ಸಂಭಾಳಿಸು. ಇದು ನಾನು ಎಲ್ಲಿ ಬಂದಿದ್ದೀನಿ? ಇದು ಯಾವ ಜಾಗ? ಇದೇನಿದು? ನಾನು ಸ್ಪೇಸ್ ಅಲ್ಲಿ ಇದೀನ? ನಾನು ಆದಷ್ಟು ಬೇಗ ಇಲ್ಲಿಂದ ಹೊರಡ್ಬೇಕು. ಇವಾಗ ನಾನು ಅರ್ಥಕ್ಕೆ ವಾಪಸ್ ಹೇಗ್ ಹೋಗ್ಲಿ? ಅಯ್ಯೋ, ಏಲಿಯನ್! ವಾ ಅಭಿಮನ್ಯು, ಎದ್ಬಿಟ್ಯಾ ನೀನು? ನಾನ್ ನಿನ್ನ ಇಂಪಾರ್ಟೆಂಟ್ ಮಿಷನ್ಗೆ ಇಲ್ಲಿ ಕರ್ಸ್ಕೊಂಡಿದ್ದೀನಿ. ಇವನು ಖಂಡಿತವಾಗ್ಲೂ ನನ್ ಜೊತೆ ಏನಾದ್ರೂ ಏಲಿಯನ್ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಆದ್ರಿಂದ ಹೊಸ ಏಲಿಯನ್ ಸ್ಪೀಶೀಸ್ ತರ್ತಾನೆ ಅನ್ಸುತ್ತೆ.
ಅರೆ ಎಲ್ಲಿಗೆ ಹೋಗ್ತಾ ಇದ್ಯಾ? ಬಚ್ಚಿಟ್ಕೊಳ್ಳೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ನೀನ್ ಪಾರ್ಟಿಸಿಪೇಟ್ ಮಾಡ್ಲೇಬೇಕು. ಇಲ್ಲಿಂದ ಹೋಗೋದಕ್ಕೆ ಯಾವ್ದು ಸ್ಪೇಸ್ ಸಿಗ್ತಿಲ್ಲ. ಏನ್ ಮಾಡ್ಲಿ? ಗೊತ್ತಲ್ಲ ಅಂಕಲ್, ಅವರ ಫ್ರೀಸಿಂಗ್ ಗನ್. ಈಗ ಇದೊಂದೇ ನನ್ನ ಕಾಪಾಡಕ್ ಸಾಧ್ಯ. ಇಲ್ಲ, ಏಲಿಯನ್ ಫ್ರೀಸ್ ಆಗೋಯ್ತು. ಕೊನೆಗೂ ಈ ಗನ್ ಕೆಲಸ ಮಾಡ್ತು. ಅಲ್ಲಿದೆ ಅರ್ತ್. ನಾನೀಗ ಹೇಗಾದ್ರೂ ಈ ಸ್ಪೇಸ್ ಶಿಪ್ ನ ಅರ್ಥಿಂಗ್ ಅಂದ್ರೆ ಲ್ಯಾಂಡಿಂಗ್ ಮಾಡ್ಬೇಕಾಗತ್ತೆ. ಆದ್ರೆ ಈ ಸ್ಪೇಸ್ ಶಿಪ್ ನ ಈಗ ಅರ್ತ್ ಕಡೆಗೆ ಹೇಗ್ ತಗೊಂಡ್ ಹೋಗ್ಲಿ? ಈ ಬಟನ್ ಒತ್ತು ನೋಡ್ತೀನಿ ಏನಾಗುತ್ತೆ ಅಂತ. ಇದೇನಾಗ್ತಿದೆ? ವಾವ್, ಹೋಗ್ತಾ ಇದೆ. ಇದು ಸೇಮ್ ವಿಡಿಯೋ ಗೇಮ್ ಆಡೋ ತರ ಇದೆ. ನನಗಂತೂ ಈ ಗೇಮ್ ಓವರ್ ಆಗದೆ ಇದ್ರೆ ಸಾಕು. ಏಲಿಯನ್ ಎದ್ಬಿಡ್ತು. ಮತ್ತೆ ಇದಕ್ಕೆ ನನ್ನ ಹೆಸರು ಕೂಡ ಗೊತ್ತಿದೆ, ಹ್ಯೂಮನ್ ಲ್ಯಾಂಗ್ವೇಜ್ ಕೂಡ. ಎಷ್ಟು ಬೇಗ ಪ್ಲಾನೆಟ್ ಜುರಾಕ ಕರ್ಕೊಂಡ್ ಬಂದಿದ್ಯಾ? ಪ್ಲಾನೆಟ್ ಜುರಾಕ ಅಂದ್ರೆ ಇದು ಅರ್ಥ ಅಲ್ವಾ? ಆದ್ರೆ ನನ್ನ ಇಲ್ಲಿ ಯಾಕೆ ಕರ್ಕೊಂಬಂದ್ರಿ ಹೇಳಿ? ಯಾಕಂದ್ರೆ ನೀನು ಏಲಿಯನ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು, ಅದಕ್ಕೆ. ಏನು? ಆದ್ರೆ ನಾನು ಅರ್ಥಲ್ಲಿ ಸೋಪ್ ಬಾಕ್ಸ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕಿದ್ದೆ. ಸೋಪ್ ಬಾಕ್ಸ್? ಇವತ್ತಿನ ಅರ್ಥಿನ ಸಣ್ಣ ಪುಟ್ಟ ರೇಸ್ ನೆಲ್ಲ ಮರ್ತ್ಬಿಡು. ಈ ಸ್ಪೇಸ್ ನ ದೊಡ್ಡ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ನೀನು. No, I don't want to be a part of it. ನಾನು ವಾಪಸ್ ಅರ್ಥಿಗೆ ಹೋಗ್ಬೇಕು. ಹೋಗುವಂತೆ. ಆದ್ರೆ ರೇಸ್ ಆದ್ಮೇಲೆ ನೀನೇನಾದ್ರೂ ಸ್ಪೇಸ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದ್ರೆ ಅರ್ಥಿಗೆ ವಾಪಸ್ ಹೋಗಲ್ಲ ನೀನು. ಇದ್ ನಾನ್ ಎಲ್ ಬಂದ್ ಸಿಕ್ಕಾಕೊಂಡೆ. ಅದು ಅಲ್ದೆ ತುಂಬಾ ಹಸುವ್ ಬೇರೆ ಹಾಕ್ತಿದೆ. ಇದ್ರ ಅರ್ಥ ಚಾರ್ಜಿಂಗ್. ಹ್ಯೂಮನ್ಸ್ ಜೊತೆಗಿದ್ದು ಅವ್ರ ತರನೇ ಮಾತಾಡೋದ್ ಕಲ್ತಿದ್ಯಾ. ಹೋಗಿ ಚಾರ್ಜ್ ಹಾಕೋ. ಅಷ್ಟ್ರಲ್ಲಿ ನಾನು ರೇಸ್ ಟ್ರ್ಯಾಕ್ ನ ಚೆಕ್ ಮಾಡ್ಕೊಂಡ್ ಬರ್ತೀನಿ. ಚಾರ್ಜ್? ಇಲ್ಲಿ ಮೊಬೈಲ್ ಚಾರ್ಜ್ ಮಾಡಿ ಏನ್ ಉಪಯೋಗ? ನೆಟ್ವರ್ಕ್ ಸಿಗೋದಿಲ್ವಲ್ಲ. ಮೊದ್ಲೇ ತುಂಬಾ ಹಸುವಾಗ್ತಿದೆ. ಮತ್ತೆ ಊಟ ಎಲ್ಲಿರುತ್ತೆ? ಅದು ಅಲ್ದೆ ಈ ಏಲಿಯನ್ಸ್ ಏನ್ ತಿಂತಾರೆ? ಕಪ್ ಕೇಕ್ಸ್ ಅಂತೂ ನನ್ನ ಫೇವ್ರೇಟ್. ಇದು ಕಪ್ ಕೇಕ್ಸ್ ಗಿಂತ ತುಂಬಾ ಟೇಸ್ಟಿ ಆಗಿದೆ. ಇದೇನಾಗ್ತಿದೆ ನನ್ನ ಹೊಟ್ಟೆ ಒಳಗಡೆ? ಅಯ್ಯೋ, ಇವು ಕಪ್ ಕೇಕ್ಸ್ ಅಲ್ಲ, ಇದು ಗ್ಯಾಸ್ ಕೇಕ್ಸ್. ರಾಸ್ ಪ್ರಪಂಚದ ಸ್ನೇಹಿತರೆ, ಇನ್ನೇನು ಸ್ವಲ್ಪ ಹೊತ್ತಲ್ಲ ಶುರು ಆಗ್ತಾ ಇದೆ ಇಂಟರ್ ಸ್ಕೂಲ್ಸ್ ಆಫ್ ರಾಸ್ ಚಾಂಪಿಯನ್ಶಿಪ್. ಅಭಿಮನ್ಯು ಎಲ್ಲಿ ಹೋದ? ರೇಸ್ ಶುರು ಆಗೋದ್ರಲ್ಲಿದೆ, ಆದ್ರೆ ಅಭಿಮನ್ಯು ಎಲ್ಲೂ ಕಾಣಿಸ್ತಾ ಇಲ್ಲ. ಅಯ್ಯೋ ಗೋಟಾಲ್ ಅವ್ರೆ, ಎದ್ದೇಳಿ. ಅಯ್ಯೋ ಅಭಿಮನ್ಯು, ಹುಷಾರು. ನೀನ್ ಹಾಗೆ ಬಂದ್ಬಿಟ್ಯಾ? ಮತ್ತೆ ನಮ್ ಸೋಪ್ ಬಾಕ್ಸ್ ಕಾರ್ ಎಲ್ಲಿದೆ? ಸೋಪ್ ಬಾಕ್ಸ್ ಕಾರ್ ನಿನ್ ಹತ್ರ ಇತ್ತಲ್ವಾ? ನಿನ್ನೆ ನಾವು ಮಾಡಿದ್ದು ಮುರ್ದು ಹೋಗಿದೆ ಅಲ್ವಾ? ಅದಕ್ಕೆ ನೀನೇ ಹೇಳಿದ್ದೆ ಅಲ್ವಾ ಹೊಸ ಸೋಪ್ ಬಾಕ್ಸ್ ಕಾರ್ನ ನಾನೇ ಮಾಡ್ಕೊಂಡ್ ಬರ್ತೀನಿ ಅಂತ. ಈ ಅಭಿಮನ್ಯು ಬೇಕು ಅಂದ್ರೂ ಮಾಡದೇ ಇರುವಂತಹ ಪ್ರಾಮಿಸ್ ಮಾಡ್ಬಿಟ್ಟು ಹೋಗಿದ್ದಾನೆ. ಆ ಅಭಿಮನ್ಯು ಇಲ್ಲಿ ನನ್ಗೆ ಸೋಪ್ ಬಾಕ್ಸ್ ಏನು ಅಂತಾನೂ ಗೊತ್ತಿರ್ಲಿಲ್ಲ. ಓಯ್ ಅಭಿಮನ್ಯು, ಸೋಪ್ ಬಾಕ್ಸ್ ಕಾರ್ ಎಲ್ಲಿದೆ? ಸೋಪ್ ಬಾಕ್ಸ್ ಕಾರ್ ಇಲ್ದೆ ನಾವೀ ಚಾಂಪಿಯನ್ ರೇಸ್ ನ ಹೇಗ್ ಗೆಲ್ಲಕ್ಕಾಗುತ್ತೆ? ರೇಸ್ ಗೆಲ್ಲೋಕೆ ನನ್ ಮೊಸರು ಸಕ್ಕರೆನೆ ಸಾಕು. ನನ್ ಕೈಯಾರೆ ಮೊಸರು ಸಕ್ಕರೆ ತಿನ್ನು, ಮನ್ಸು ಶಾಂತವಾಗಿರುತ್ತೆ, ಮತ್ತೆ ರೇಸ್ ಖಂಡಿತವಾಗ್ಲೂ ಗೆಲ್ತೀಯ. ಇವತ್ತಂತೂ ಪ್ರಾಬ್ಲಮ್ ಆರ್ಯನ್ ನಾಲ್ಗೆ ತರ ದೊಡ್ಡದಾಗ್ತಾನೆ ಇದೆ. ಅಭಿಮನ್ಯು, ಮೊದ್ಲಿನಿಂದ ಓಡು, ಇಲ್ಲಾಂದ್ರೆ ಎಲ್ರು ಸೇರಿ ನಿನ್ನ ಮುಗಿಸ್ಬಿಡ್ತಾರೆ. ಈಗ ಹ್ಯೂಮನ್ ಫುಡ್ ನಾನ್ ತಿಂದಿದ್ರಿಂದ ಅರ್ಧ ಏಲಿಯನ್ ಮತ್ತೆ ಅರ್ಧ ಹ್ಯೂಮನ್ ಆಗ್ಬಿಡ್ತೀನಿ ನಾನು. ನನ್ ಯಾರಿಗೂ ಬಾಡಿ ತೋರ್ಸೋದಕ್ಕೆ ಲಾಯಕ್ಕೆ ಉಳ್ದಿಲ್ಲ. ಐಡಿಯಾ! ಆಕಾಶದಿಂದ ಎಗ್ರಿ ಏಲಿಯನ್ ಪ್ಲಾನೆಟ್ ಅಲ್ಲಿ ಬಂದ್ ಸಿಕ್ಕಾಕೊಂಡೆ. ಬರ್ಡೇಗೆ ಏನಾದ್ರೂ ಎಕ್ಸೈಟಿಂಗ್ ಮಾಡ್ಬೇಕಿತ್ತು, ಆದ್ರೆ ಇಲ್ಲಂತೂ ಪ್ರಾಬ್ಲಮ್ಸ್ ನ ಸುನಾಮಿನೇ ಸಿಕ್ಕಿದೆ. ಎಲ್ಲೋ ಏಲಿಯನ್ಸ್, ಅದು ಮೂರು. ತಿನ್ಬಿಡ್ಬೇಡಿ. ರನ್ ಅಭಿಮನ್ಯು. Leave me! No. ಇಷ್ಟೊಂದೆಲ್ಲ ಏಲಿಯನ್ಸ್, ಪ್ಲೀಸ್ ನನಗೇನು ಮಾಡ್ಬೇಡಿ. ಮಾಮಿ ಆನೆಗೂ ನಾನು ಯಾರಿಗೂ ಏನು ಹೇಳೋದಿಲ್ಲ. ನನ್ನ ಹತ್ರ ಇರೋ ಪಾಕೆಟ್ ಮನಿ ಎಲ್ಲ ತಗೊಳ್ಳಿ. ದಯವಿಟ್ಟು ನನ್ನ ಬಿಟ್ಬಿಡಿ ಪ್ಲೀಸ್. ಕರ್ಕೊಂಡ್ ಹೋಗ್ತೀವಿ, ಆದ್ರೆ ನಾವ್ ಹೇಳಿದ್ದನ್ನ ನೀನ್ ಮಾಡಿದ್ರೆ ಮಾತ್ರ. ಆಚೆಗೆ ಹೋಗೋದಕ್ಕೆ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ.
ನೀನು ಏಲಿಯನ್ ಸ್ಪೇಸ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು. ಮತ್ತೆ ಸ್ಪೇಸ್ ರೇಸಾ? ಅರೆ ನಾನ್ ಎಸ್ ಎಲ್ಲ ಹೇಳ್ಬೇಕು. ನಾನು ಹ್ಯೂಮನ್ ಏಲಿಯನ್ಸ್ ಜೊತೆ ರೇಸ್ ಮಾಡಕ್ ಹೇಗ್ ಸಾಧ್ಯ? ನಿನ್ ಹ್ಯೂಮನ್ ಮೆದಳನ್ನ ತುಂಬಾ ಓಡಿಸ್ಬೇಡ. ನನ್ಗೇನು ಓಡ್ಸಕ್ ಬರವಲ್ಲ. ಬೆಳಗ್ಗೆಯಿಂದ ಒಂಚೂರು ತಿಂದಿಲ್ಲ. ನೀನ್ ಚೂರ್ ತಿನ್ಬೇಕು ಅನ್ಕೊಂಡಿದ್ಯಾ? ನಾನ್ ಪೂರ್ತಿ ಊಟನೇ ತಂದಿದ್ದೀನಿ. ಊಟ ಇದು ಗ್ಯಾಸ್ ಕೇಕ್ ಅಲ್ಲ ತಾನೇ? ನಂಗನ್ಸತ್ತೆ ಏಲಿಯನ್ ಕೇಕ್ ತಿಂದು ಇವನಿಗ್ ಭಯ ಹುಟ್ಟಿರ್ಬೇಕು. ಇದು ಸೇಫ್ ಆಗಿದೆ. ಯಾವ್ದೇ ಕಾರಣಕ್ಕೂ ಸ್ಪೇಸಿಗೆ ಹ್ಯೂಮನ್ ಬಂದಿದ್ದಾನೆ ಅನ್ನೋ ವಿಷಯ ಯಾವ ಏಲಿಯನ್ಗೂ ಕೂಡ ಗೊತ್ತಾಗ್ಬಾರ್ದು. ಸುಪ್ರೀಮೋಗೆ ಸಹ. ಒಂದ್ ವೇಳೆ ಗೊತ್ತಾಗ್ಬಿಡ್ತು ಅಂದ್ರೆ ಆಗ ಸುಪ್ರೀಮೋ ಹೆಸರು ಹಾಳಾಗುತ್ತೆ. ಅವರು ಝೋಂಗಾದ ಕಮಾಂಡರ್ ಆಗಿ ಇರೋದಿಲ್ಲ. ಆಮೇಲೆ ನಮಗೆ ಅರ್ತಿಂದ ಟಿಕೆಟ್ ಕೊಟ್ಬಿಡ್ತಾರೆ. ವೆಲ್ಕಮ್ ಎವ್ರಿವನ್ ಟು ಸೋಪ್ಬಾಕ್ಸ್ ರೇಸ್. ಇನ್ನೇನ್ ಸ್ವಲ್ಪ ಹೊತ್ತಿಗೆ ಶುರು ಆಗ್ಬಿಡುತ್ತೆ ಅಜ್ಜಿ. ಇವತ್ತಿನ ಸೋಪ್ಬಾಕ್ಸ್ ಕಾರ್ ಎಷ್ಟು ಫ್ಯಾನ್ಸಿ ಆಗಿದೆ ಅಂದ್ರೆ ಅಷ್ಟೇ ಫ್ಯಾನ್ಸಿ ಆಗಿ ಪಾರ್ಟಿಸಿಪೆಂಟ್ಸ್ ಕೂಡ ಇದ್ದಾರೆ. ಬಂದ್ರು ಟಿಟ್ಟು ಮತ್ತೆ ಬಿಟ್ಟು. ರಿಂಕಿ ಪಿಂಕಿ ಓಜಿ ನಮ್ ಲಾಸ್ಟ್ ಇಯರ್ ಚಾಂಪಿಯನ್ ಡ್ಯಾನಿ ಮತ್ತೆ ಜಾಮಿ. ಓಯ್ಜಿ ತಳ್ಳು ಗುರು ತಳ್ಳು. ಓಜಿ ಎಲ್ಲ ರೇಸರ್ಸ್ ಅವ್ರ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದ್ಬಿಟ್ರಪ್ಪ. ಈ ಅಭಿಮನ್ಯು ಎಲ್ಲಿ ಹೋದ? ಎಲ್ರು ಕಾರು ಬರ್ತಿದ್ದಾರೆ, ನಮ್ಮ ಹತ್ರ ಕಾರೇ ಇಲ್ವಲ್ಲ. ಓ ಸಾರಿ ಜಿ, ಬಂದ್ರು ನೋಡಿ ನಮ್ ಕೊನೆ ರೇಸರ್ ಅಭಿಮನ್ಯು. ಅಭಿಮನ್ಯು 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 ಬಂದ್ರು ನೋಡಿ ಟಿಂಕು ಮತ್ತೆ ಅಭಿಮನ್ಯು. ಅಯ್ಯೋ, ಇದು ಸೋಪ್ ಬಾಕ್ಸ್ ಕಾರ್ ಅಲ್ಲ, ಔಟ್ ಆಫ್ ದಿ ಬಾಕ್ಸ್ ಕಾರ್. ಕಾರ್ ಯಾವ್ದಾದ್ರೂ ಆಗಿರ್ಲಿ, ಚಾಂಪಿಯನ್ ಡ್ಯಾನಿನೇ ಆಗೋದು. ಅರ್ಥ ಆಯ್ತಾ? ಅದನ್ನ ಈ ರೇಸ್ ಡಿಸೈಡ್ ಮಾಡುತ್ತೆ ಈ ವರ್ಷದ ಚಾಂಪಿಯನ್ ಯಾರು ಅಂತ. ಸ್ವಲ್ಪ ಹೊತ್ತಲ್ಲೇ ಅದು ನಿನ್ಗೆ ಗೊತ್ತಾಗುತ್ತೆ. ಹಾ ಸರಿ. ಸೋಪ್ ಬಾಕ್ಸ್ ರೇಸ್ ಇಂದ ನನ್ ತಲೆ ಎಷ್ಟು ಸುತ್ತಾ ಇದೆಯೋ ಅದಕ್ಕಿಂತ ಜಾಸ್ತಿ ಸ್ಪೇಸ್ ರೇಸ್ ಇಂದ ಆ ಅಭಿಮನ್ಯು ಹೃದಯ ಬಡ್ಕೋತಾ ಇರುತ್ತೆ. ಇಂಟರ್ ಪ್ಲಾನೆಟ್ ಏಲಿಯನ್ ರೇಸ್ ಅಲ್ಲಿ ಎಲ್ಲ ಏಲಿಯನ್ಸ್ ಗಳಿಗೂ ಸ್ವಾಗತ. ನಮ್ಮ ಮೊದಲನೇ ಕಂಟೆಸ್ಟೆಂಟ್ ಕಟ್ರೀನಾ. ಒನ್ ಟೂ ತ್ರೀ ಫೋರ್ ಮಲ್ಟಿಪಲ್ ಲೆಗ್ಸ್ ಇಂದ ಕಟ್ರೀನಾ ಮಾಡ್ತಾಳೆ ರೇಸ್. ಆಪೋನೆಂಟ್ ತೋರಿಸ್ತಾಳ ಎಕ್ಸಿಟ್ ಗೇಟ್ ಇನ್ ಫೇಸ್. ಓ ಇವಳು ಕಿಕ್ ಇವಳ್ಕಿಂತನೂ ಸ್ಪೀಡ್. ಬಿ ಸೇಫ್. ಇವನು ಅಬೀರ, ಇವನ್ಕಿಂತ ಇವನ್ ಕಿವಿನೇ ತುಂಬಾ ದೊಡ್ಡ. ಅವು ಇವರಿಗೆ ಹಾರೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಹಾರುವಂತ ಏನಪ್ಪ, ಇವರು ಲಾಸ್ಟ್ ಇಯರ್ ವಿನ್ನರ್ ಪೌನ್ಸಿ. ಅವ್ರ ಎಲ್ಲಿ ಹೋದ? ನೀವ್ ಹೇಗ್ ನನಗೆ ಶಾಕ್ ಕೊಡ್ತಾ ಇದ್ದೀರೋ ಅದೇ ತರ ರೇಸ್ ಅಲ್ಲಿ ಆಪೋನೆಂಟಿಗೂ ಕೊಡ್ತೀರಾ? ಶಾಕ್ ಆಯ್ತಾ? ಏಲಿಯನ್ಸ್ ಹೆಸರು ಕೇಳಿದ ತಕ್ಷಣ ಹೆದರ್ಕೊಳ್ಳೋ ನಾನು ಇವತ್ತು ಅವ್ರಗಳ ಮಧ್ಯೆನೆ ರೇಸ್ ಆಡ್ತಿದ್ದೇನೆ. ನನ್ನ ಯಾವ ಕಾಪಾಡ್ತಾರೋ ಗೊತ್ತಿಲ್ಲ. ಟೆಂಟಿಕಲ್ ಸ್ಟ್ರೆಂತ್ ಝ್ಯಾಪ್ ಏನ್ ಯೂಸ್ ಮಾಡ್ತೀರಾ ನೀವು? ಓಜಿ ಅದ್ಭುತ ಜಿ. ರೇಸ್ ಟ್ರ್ಯಾಕ್ ಮೇಲೆ ಸೋಪ್ ಬಾಕ್ಸ್ ಕಾರ್ ರೆಡಿ ಆಗಿದಾವೆ. ಇನ್ನೇನು ಶುರು ಆಗ್ತಾ ಇದೆ ರೇಸ್. ಸಿಗ್ನಲ್ ತೋರಿಸಿದ ತಕ್ಷಣ ರೇಸ್ ಶುರು ಆಗ್ಲಿ. ಎಲ್ರಿಗೂ ಶುಭವಾಗ್ಲಿ. ಈಗ ಎಲ್ಲರ ಮುಂದೆ ರೇಸ್ ಶುರು ಆಗ್ತಾ ಇದೆ. ಹಿಂದೆ ಇರೋರು ವಾಪಸ್ ಮನೆಗೆ ಹೋಗದೆ ಇರ್ಲಪ್ಪ. ಟಿಟ್ಟು ಬಿಟ್ಟು ರಿಂಕಿ ಪಿಂಕಿ ಡ್ಯಾನಿ ಜಾಮಿ ರಿಂಕು ಅಭಿಮನ್ಯು. ಅಭಿಮನ್ಯು, ನಮ್ ಕಾರಿ ಡೌನ್ ಅಲ್ಲೂ ಕೂಡ ಸ್ಪೀಡ್ ಆಗಿ ಹೋಗ್ತಿಲ್ಲ. ಜಾಸ್ತಿ ಸ್ಪೀಡ್ ಆಗಿ ಹೋಗೋದ್ರಿಂದ ಟೆಂಟಿಕಲ್ ಓಪನ್ ಆದ್ರೆ ಕಷ್ಟ. ಟಿಂಕು, ಟೀಚರ್ ಏನ್ ಹೇಳಿದ್ರು ಅಂತ ಮರ್ತೋದ್ಯಾ ನೀನು? ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ಇದೆಲ್ಲ ಬರೀ ಕಥೆಗಳಲ್ಲಿ ಮಾತ್ರ ಆಗತ್ತೆ, ನಿಜವಾದ ಲೈಫಲ್ಲ. ಇವತ್ತು ರಿಯಲ್ ಲೈಫಲ್ಲಿ ಏನೇನ್ ನಡೀತಿದೆ ಅಂದ್ರೆ ಅದೆಲ್ಲ ಯಾವ ಕಥೆಗಳಲ್ಲೂ ನಡೆಯಲ್ಲ. ಎಲ್ ಬಂದ್ ಸಿಕ್ಕಾಕೊಂಡ್ಯೋ ಅಭಿಮನ್ಯು? ಟಿಟ್ಟು ಬಿಟ್ಟು ರೇಸ್ ಅಲ್ಲಿದ್ದಾರೆ. ಮುಂದೆ ರಿಂಕು ಅಭಿಮನ್ಯು ಇದ್ದಾರೆ. ಹಿಂದೆ
ದಾರಿಯಿಂದ ದೂರ ಹೋಗು, ಇಲ್ಲಾಂದ್ರೆ ದೂರ ಕಳ್ಸೋದು ಡ್ಯಾನಿಗ್ ಗೊತ್ತಿದೆ. ಇವ್ರಿಬ್ರು ನಮ್ ಮುಂದೆ ಇನ್ಯಾವತ್ತು ಬರಲ್ಲ. ಓಹೋ, ಡಿಟ್ಟು ಬಿಟ್ಟು ಕಾರ್ ಟ್ರ್ಯಾಕ್ ಇಂದ ಹೊರಗೋಯ್ತು ಜಿ. ಹಾಗೆ ರೇಸ್ ಇಂದನೂ ಕೂಡ. ಇಬ್ರನ್ನ ನಮ್ ಟ್ರ್ಯಾಕ್ ಇಂದ ಹೊರಗ್ ಹಾಕಾಯ್ತು. ಈಗ ನಿಮ್ ಸರ್ದಿ. ಇದೇನು, ನನ್ಗೇನು ಕಾಣಿಸ್ತಿಲ್ಲ. ಇವ್ರ ಕಥೆನೂ ಮುಗೀತು. ಅಜ್ಜಿ, ರಿಂಕಿ ಪಿಂಕಿ ಕಾರ್ ಕೂಡ ಹೋಗಿದೆ ಹೊರಗೆ. ಅಯ್ಯೋ ಅಭಿಮನ್ಯು, ಬೇರೆ ಎಲ್ಲ ಪಾರ್ಟಿಸಿಪೇಟ್ಸ್ ರೇಸ್ ಇಂದ ಆಚೆ ಹೋಗ್ತಿದ್ದಾರೆ. ನೀನ್ ಹೇಗಾದ್ರೂ ಮಾಡಿ ನಾವ್ ಈ ರೇಸ್ ಗೆಲ್ಲೋ ತರ ಮಾಡ್ಲೇಬೇಕು. ಏನಾದ್ರೂ ಮಾಡು. ಈ ರೇಸ್ನ ನಾನು ಫೋರ್ಸ್ಫುಲ್ ಆಗಿ ಜಾಯ್ನ್ ಆಗಿರೋದು. ಆದ್ರೆ ರಾಂಗ್ ಅನ್ನೋರ್ಗೆ ಅಭಿಮನ್ಯು ರೈಟ್ ಲೆಸನ್ನ ಖಂಡಿತ ಹೇಳ್ಕೊಡ್ತಾನೆ. ಡೌನೇ ಇಲ್ದೆ ನಿನ್ ಕಾರ್ ಸ್ಪೀಡ್ ಆಗಿ ಹೇಗ್ ಹೋಗ್ತಿದೆ? ಅಭಿಮನ್ಯು, ರಿಂಕು ಕಾರ್ ತಗೊಂಡಿದೆ ಸ್ಪೀಡ್. ಅವರೇ ಆಗ್ತಾರ ಲೀಡ್. ನಿನ್ಗ ಅಷ್ಟೊಂದು ಅವಸರನಾ? ಅಭಿಮನ್ಯು ಹುಷಾರು. ತಗೋ ಇದನ್ನ. ಹಾ, ಅಭಿಮನ್ಯು ಹತ್ರನೇ ಆಟ ಆಡ್ತೀರಾ? ಓ ಜಿ, ಮೊಲ ಮತ್ತೆ ಆಮೆ ಕತೆ ನೆನ್ಪಾಯ್ತು ಜಿ. ಅಭಿಮನ್ಯು ಟಿಂಕು ಕಾರ್ ಎಲ್ಲರಿಗಿಂತ ಹಿಂದೆ ಇತ್ತು. ಈಗ ಡ್ಯಾಮೇಜ್ ಜಾನಿಗೆ ಟಕ್ಕರ್ ಕೊಡ್ತಾ ಇದೆ ಜಿ. ಈಗ ಮತ್ತೊಂದ್ಸಲ ಸ್ಲೋ ಅಂಡ್ ಸ್ಟಡಿ ವಿನ್ ದ ರೇಸ್. ನಾವೇ ಗೆಲ್ತೀವಿ ನಿಜವಾಗ್ಲೂ. ಆರ್ಯ, ನಾವ್ ಈ ಏಲಿಯನ್ ರೇಸ್ ಗ್ರೌಂಡ್ಗೆ ಯಾಕೆ ಹೋಗ್ತಿಲ್ಲ? ಸ್ಪೇಸ್ ಶಿಪ್ ಅಲ್ಲಿ ಹಾಕಿದೀವಿ. ನಾವಿಲ್ಲಿ ರೇಸ್ ನೋಡೋದಿಕ್ಕಲ್ಲ, ರೇಸ್ ಆಡೋದಿಕ್ ಬಂದಿರೋದು. ಅಂದ್ರೆ ಏನರ್ಥ? ರೇಸ್ ಅಲ್ಲಿರೋದು ಹ್ಯೂಮನ್ ಅಭಿಮನ್ಯು, ಮತ್ತೆ ಅವ್ನ ಏಲಿಯನ್ ಬಾಡಿ ಸೂಟ್ ನ ನಾವು ಇಲ್ಲಿಂದ ಕಂಟ್ರೋಲ್ ಮಾಡ್ಬೇಕು. ಮೊದಲನೇ ಸರಿ ಅಭಿಮನ್ಯುನ ಕಂಟ್ರೋಲ್ ಮಾಡೋ ಚಾನ್ಸ್ ನನಗ್ ಸಿಕ್ಕಿದೆ. ಅಭಿಮನ್ಯುದಲ್ಲ, ಅವ್ನ್ ಡೂಪ್ಲಿಕೇಟ್. ನಮ್ಮ ಅಭಿಮನ್ಯುದು ಅರ್ಥಿಂದ ಏನಾರು ಅಪ್ಡೇಟ್? ಆಗ್ಲಿಂದ ಅವನಿಗೆ ಕನೆಕ್ಟ್ ಆಗೋದಕ್ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೆ ರೆಸ್ಪಾನ್ಸೇ ಇಲ್ಲ. ಈಗ್ಲೇ ಇವನಿಗೆ ಗೋಲಿ ಹಾಕಿ ಆಟ ಆಡಿಸ್ತೀನಿ. ನಮ್ಮನ್ನ ಸೋಲ್ಸೋದು ಆ ಗೋಲಿ ತರ ಅಲ್ಲ, ಆ ಗೋಲಿ ಮೇಲೆ ನಡೆಯೋ ತರ. ಈಗ ಅಭಿಮನ್ಯು ಕತೆನೂ ಮುಗಿದ. ಜಾನಿ, ಮುಂದೆ ನೋಡು. ನಮ್ ಕಣ್ಣಿನ ಮುಂದೆ ಕತ್ಲೇನೆ ಬಂದ್ಬಿಡ್ತು. ಡ್ಯಾನಿ, ಅಭಿಮನ್ಯು ಮುಂದೆ ಹೋಗ್ಬಿಟ್ಟ. ಡ್ಯಾನಿ ಹತ್ರ ವಿನ್ ಆಗೋದು ಇಟ್ಸ್ ನಾಟ್ ಫನ್ನಿ. ಸೋಪ್ ಬಾಕ್ಸ್ ಕಾರಲ್ಲಿ ಇಂಜಿನೇ ಇರಲ್ಲ. ಅಯ್ಯೋ, ಇದು ಇಂಜಿನ್ ಅಲ್ಲ, ಇದ್ರಲ್ಲಿ ಟರ್ಬೋ ಇಂಜಿನ್ ಇದೆ, ನಮ್ಮ ಹಿಡನ್ ಸೀಕ್ರೆಟ್. ಹಾ, ಈಗ ಬರುತ್ತೆ ಮಜಾ. ಈಗ ಅವ್ರಿಗೆ ಬುದ್ಧಿ ಕಲ್ಸೋಣ. ಈ ಸಲ ಆಮೆ ಹಿಂದೆ ಉಳ್ಕೊಂಡ್ಬಿಡ್ತು. ಮೊಲ ಅಂದ್ರೆ ನಮ್ ಡ್ಯಾನಿ ನಮ್ಮನ್ನೆಲ್ಲ ಸ್ಪೀಡ್ ಇಂದ ಆಶ್ಚರ್ಯಕ್ಕೆ ಒಳಗ್ ಪಡಿಸ್ಬಿಟ್ಟಿದ್ದಾನೆ ಜಿ. ಡ್ಯಾನಿ ಇಸ್ ದ ಚಾಂಪಿಯನ್. ನನ್ನಿಂದ ಗೆಲ್ಲೋದು ಇಟ್ಸ್ ನಾಟ್ ಫನ್ನಿ. ಅಭಿಮನ್ಯು, ಕಾರ್ನ ನಿಲ್ಸು. ಈಗ ಈ ಕಾರ್ ನಿಲ್ಲೋದಿಲ್ಲ, ಆದ್ರೆ ಹಾರುತ್ತೆ. ಇವತ್ತು ಅಭಿಮನ್ಯು ಎಲ್ರಿಗೂ ಏಲಿಯನ್ ಗಿರಿ ತೋರಿಸ್ತಾನೆ, ಅದ್ರ ಜೊತೆ ಗೆಲ್ತಾನೆ ಕೂಡ. ಇನ್ನೊಂದ್ಸಲ ಆಮೆ ಅಂದ್ರೆ ಅಭಿಮನ್ಯು ಮತ್ತೆ ಟಿಂಕು ರೇಸ್ ನ ಗೆದ್ದಿದ್ದಾರೆ. ಶಬಾಷ್ ಅಭಿಮನ್ಯು. ನೋಡಿದ್ಯಾ ನನ್ನ ಸಕ್ಕರೆ ಮೊಸರಿನ ಕಮಾಲ್? ನಿಜವಾಗ್ಲು ನೀವು ಮೊಸರು ಸಕ್ಕರೆ ಕೊಟ್ಟಿದ್ದಕ್ಕೆ ಇದೆಲ್ಲ ಆಗಿದ್ದು. ಸದ್ಯ ಎಲ್ಲರೂ ಹೋಗಿದ್ದು ಒಳ್ಳೇದಾಯ್ತು. ಈಗ ಈ ಟೆಂಟಿಕಲ್ ಫಿಕ್ಸ್ ಮಾಡೋ ಡಿವೈಸ್ ಮತ್ತೆ ನನ್ನ ಟೆಂಟಿಕಲ್ಸ್ ನ ಕಾಲಾಗಿ ಬದಲಿಸುತ್ತೆ. ನಿನ್ನ ಹಿಡಿಚಿನಿ. ಏಲಿಯನ್ ಸ್ಪೇಸ್ ರೇಸ್ ಅಲ್ಲಿ ಪಾರ್ಟಿಸಿಪೆಂಟ್ಸ್ ಗಳು ಪ್ಲಾನೆಟ್ ಜೊರಾಕಾದಿಂದ ಪ್ಲಾನೆಟ್ ಅಮೆಗಾವರೆಗೂ ರೇಸ್ ಮಾಡಬೇಕು. ದಾರಿಯಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಬಂದೇ ಬರುತ್ತೆ. ಎಕ್ಸಾಂಪಲ್ ಡೆಸ್ಟ್ರಾಯ್ಡ್ ಮೆಟ್ರಾಯ್ಡ್ ಅಂಡ್ ಕಾಮೆಟ್. ಇದೇ ಚಿಕ್ಕದಾದ್ರೆ ಇನ್ ದೊಡ್ಡದು ಹೇಗಿರುತ್ತೆ? ಎಲ್ಲ ಪಾರ್ಟಿಸಿಪೆಂಟ್ ನ ಫಾಲೋ ಮಾಡುತ್ತೆ ಕ್ಯಾಮ್ರಾಮ್ಯಾನ್ ಬಿಗ್ ಸಾಕ್ಸ್. ಅವರು ಅವ್ರ ಹೈಟ್ ಇಂದ ಎಲ್ಲ ಏಲಿಯನ್ಸ್ ಗಳ ಮೇಲೆ ಕಣ್ಣಿಟ್ಟಿರ್ತಾರೆ. ಅದರ ಲೈವ್ ಟೆಲಿಕಾಸ್ಟ್ ನ ಸ್ಕ್ರೀನ್ ಮೇಲೆ ಮಾಡ್ತಾರೆ. ಈ ಅಭಿಮನ್ಯು ತುಂಬಾನೇ ಬಿಲ್ಡಪ್ ತಗೋತಾ ಇದ್ದಾನೆ, ಆದ್ರೆ ನನ್ನ ಹೆಸರು ಕೂಡ ಬೌನ್ಸಿ. ನನ್ನನ್ನ ಸೋಲ್ಸೋದು ಅಲ್ಲ ಅಷ್ಟೊಂದು ಈಸಿ. ಎಲ್ಲ ಪಾರ್ಟಿಸಿಪೆಂಟ್ಸ್ ಸ್ಟಾರ್ಟ್ ಲೈನ್ ಹತ್ರ ಬನ್ನಿ. ಆರ್ಯಾಳ ರಾಜ್ಯದಲ್ಲಿ ಅಭಿಮನ್ಯು ಏನೇ ಮಾಡಿದ್ರು ಅದು ನನ್ನ ಕೈಯಲ್ಲಿರುತ್ತೆ.
ಮೊದಲನೇ ಸರಿ ರಿಮೋಟ್ ನ ಯೂಸ್ ಮಾಡ್ತಿರೋದ್ರಿಂದ ಎಲ್ಲಾನು ಉಲ್ಟಾ ಪಲ್ಟಾ ಆಗ್ತಿದೆ. ನೀನು ಅಭಿಮನ್ಯುನ ಡೂಪ್ಲಿಕೇಟ್ ಹ್ಯಾಂಡಲ್ ಮಾಡಕ್ಕಾಗ್ತಿಲ್ಲ ಆರ್ಯ. 2 ಹೆಜ್ಜೆ ಹಿಂದೆ ಹೋಗಿ ಅಭಿಮನ್ಯು 4 ಹೆಜ್ಜೆ ಮುಂದೆ ಹೋಗ್ಬಿಟ್ಟ. ಸ್ಮಾರ್ಟ್ ಮೂವ್. ಸ್ಪೇಸ್ ಅನ್ನ ಸುತ್ತಾಡ್ಬೇಕಾ ಅಥವಾ ಕೋಟ್ ಅನ್ನ? ನನ್ಗೀಗಾಗ್ಲೇ ತಲೆ ಸುತ್ತಾ ಇದೆ. ಓಹೋ, ಈಗ ಈ ರಿಮೋಟ್ ಯಾಕೆ ಕೆಲಸ ಮಾಡ್ತಿಲ್ಲ? ಬಿಗ್ ಸಾಸ್ ನ ಐಸ್ ಇನ್ ದ ಲೈಟ್. ಎಲ್ಲ ಏಲಿಯನ್ಸ್ ಗಳು ಅವ್ರ ಎಫರ್ಟ್ ಅನ್ನ ಹಾಕ್ತಾ ರೇಸ್ ಟ್ರ್ಯಾಕ್ ಅಲ್ಲಿ ಓಡ್ತಾ ಇದ್ದಾರೆ. ಇದು ಬೌನ್ಸಿಯ ಬಬಲ್ ಕೇಕ್. ಯಾ ಯಾ ಟ್ರ್ಯಾಕ್ ಅಲ್ಲಿ ಸುತ್ತಾ ಅದೀರ ಕೂಡ ಸುತ್ತಬಿಟ್ಟ ಅನ್ಸುತ್ತೆ. ಅಯ್ಯಯ್ಯೋ, ಫಿನಿಶ್ ಲೈನ್. ಅದಿರೋ ಸ್ಪೀಡ್ ಏನೋ ಹೋದ, ಆದ್ರೆ ಫಿನಿಶ್ ಲೈನ್ ಕಡೆಗಲ್ಲ, ವಾಪಸ್ ಸ್ಟಾರ್ಟಿಂಗ್ ಲೈನಿಗೆ ಬರೋದಕ್ಕೆ. ಬೌನ್ಸಿ ಇವಾಗ ಮಾಡಿದ್ರೆ ವಾರ್, ಕಟ್ರಿನ ಕಾಲ್ಗಳೆಲ್ಲ ಆಗ್ ಹೋಗುತ್ತೆ ಚೂರ್ ಚೂರ್. ಹಾರ್ಡ್ ರಾಕ್ ಬೌನ್ಸ್. ಹ್ಯೂಮನ್ಸು ಹಾಳಾಗಿರೋ ರಿಮೋಟ್ ನ ಹೇಗ್ ಸರಿ ಮಾಡ್ತಾರೆ ಅಂತ ನೋಡಿದೀನಿ. ಅಭಿಮನ್ಯು ಆಗಿರ್ಲಿ, ಅಭಿಮನ್ಯುನ ಏಲಿಯನ್ ಸೂಟ್ ಆಗಿರ್ಲಿ, ಆರ್ಯ ಕಂಟ್ರೋಲ್ ಇಂದ ತಪ್ಪಿಸ್ಕೊಳಕ್ಕಾಗಲ್ಲ. ಅಭಿಮನ್ಯು ನಾಟ್ ವರ್ಕಿಂಗ್ ಹಾರ್ಡ್, ಹಿ ಇಸ್ ವರ್ಕಿಂಗ್ ಸ್ಮಾರ್ಟ್. ಅವನು ಬ್ರೇಕ್ ತಗೊಂಡು ಬ್ಯಾಟರಿನ ಚಾರ್ಜ್ ಮಾಡಿದಾನೆ. ಫಾಸ್ಟ್ ಸೂಪರ್ ಸ್ಪೀಡ್. ಇದಪ್ಪ ಏಲಿಯನ್ ಗಿರಿ ಅಂದ್ರೆ. ಆಲ್ಮೋಸ್ಟ್ ಸೂಪರ್ ಸ್ಪೀಡ್ ಮತ್ತೆ ಸೂಪರ್ ಬುದ್ಧಿ ಜೊತೆಗೆ ಅಭಿಮನ್ಯು ಬ್ಯಾಕ್ ಇನ್ ದ ಗೇಮ್. ನಿನಗೆ ಈ ಚಿಕ್ಕ ಕಲ್ಲೇ ಸಾಕು. ಓ, ಅಭಿಮನ್ಯು ಇಸ್ ಬ್ಯಾಕ್. ನನಗೆ ಕೊಟ್ಟನಲ್ಲಪ್ಪ ಶಾಕ್. ಆದ್ರೆ ನನ್ನ ಹೆಸರು ಕೂಡ ಬೌನ್ಸಿ. ನನ್ನ ಡಸ್ಟ್ ಬಾಲ್ ಇಂದ ನೀನು ಗೆಲ್ಲಕ್ಕಾಗಲ್ಲ ಅಷ್ಟೊಂದು ಈಸಿ. ಸ್ಟ್ರಾಂಗ್ ಬಿಗ್ ಸೋಸಿ ಕಣ್ಣಿಗೆ ಧೂಳೆರ್ಚಿದಾನೆ. ಅದ್ರ ಟ್ರಾನ್ಸ್ಮಿಷನ್ ನಿಂತು ಹೋಗಿದೆ. ತಗೊಳ್ಳಿ ಸ್ವಲ್ಪ ಹೊತ್ತು ಇಂಟರ್ಮಿಷನ್. ಅಭಿಮನ್ಯು ಬದುಕೊಂಡ, ಆದ್ರೆ ಇವಾಗಲ್ಲ. ಬೌನ್ಸಿ ಹತ್ರನೇ ಆಟ ಆಡ್ತೀಯ. ಫೈರ್ ಬೌನ್ಸ್. ಈ ಟ್ರಾನ್ಸ್ಮಿಷನ್ ಹೇಗ್ ನಿಂತೋಯ್ತು? ಹ್ಯೂಮನ್ ಅಭಿಮನ್ಯು ಏನು ಕಾಣಿಸ್ತಾನೆ ಇಲ್ವಲ್ಲ? ಅರೆ, ಅಭಿಮನ್ಯು ಎಂಟ್ರಿ ಕೊಟ್ರೆ ಸಕ್ಕತ್ತಾಗಿರುತ್ತೆ. ದೃಷ್ಟಿ ಹಾಕೋರ್ಗೆಲ್ಲ ದೃಷ್ಟಿನೇ ಹಾಳು ಮಾಡ್ತೀನಿ. ಅಭಿಮನ್ಯು, ಥ್ಯಾಂಕ್ ಯು ಅಭಿಮನ್ಯು. ನೀನ್ ಬಂದ್ಬಿಟ್ಯಾ? ನೋ ಸಾರಿ, ನೋ ಥ್ಯಾಂಕ್ ಯು. ಗೆಳೆಯರಿಗಾಗಿ ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು. ಅಭಿಮನ್ಯು, ನೀನೀಗ ಟೈಮ್ ಸರಿಯಾಗಿ ಬರ್ದಿದ್ರೆ ಗೊತ್ತಿಲ್ಲ ಏನಾಗ್ತಿತ್ತು ಅಂತ. ಅಮ್ಮ, ನೀವ್ಯಾಕೋ ಕಂಪ್ಲೀಟ್ ಆಗಿ ಹ್ಯೂಮನ್ ಅಮ್ಮ ಆಗ್ತಾ ಇದ್ದೀರಾ. ನಾವಿಲ್ಲಿ ಹ್ಯೂಮನ್ ಅಭಿಮನ್ಯುನ ನೋಡ್ಕೊಳ್ತೀವಿ. ನೀನು ಅಲ್ಲಿ ಸ್ಪೇಸ್ ರೇಸ್ ನ ನೋಡ್ಕೋ ಅಭಿಮನ್ಯು. ಅಭಿಮನ್ಯು ಅಖಾಡಕ್ಕೆ ಇಳಿಲೇಬೇಕು. ಆದ್ರೆ ಈ ರೇಸ್ ಅಖಾಡದಲ್ಲ, ಸ್ಪೇಸ್ ಅಲ್ಲಿ ನಡೀತಾ ಇರೋದು. ನವೀನ್, ಸ್ಪೇಸ್ ರೇಸ್ ಇಂದ ಎಲ್ರು ಹೋಗಿದ್ದಾರೆ ಹೊರಗೆ. ಬೌನ್ಸಿಗೆ ಯಾರು ಕೊಡಕ್ಕಾಗಲ್ಲ ಟಕ್ಕರ್ ಅನ್ಸುತ್ತೆ. ಅಭಿಮನ್ಯು, ಎಲ್ಲಿದ್ಯಾ ನೀನು? ಏನಪ್ಪ ಇದು? ಕಾಣಿಸ್ತು, ಆದ್ರೂ ಕಾಣಿಸ್ಲಿಲ್ಲ. ಸ್ವಲ್ಪ ರಿವೈಂಡ್. ಯಾರಪ್ಪ ಇದು ಇಷ್ಟು ಸ್ಪೀಡ್ ಆಗಿ ಹೋಗಿದ್ದು? ಹಾಯ್ ಎವ್ರಿವನ್. ಅಭಿಮನ್ಯು ಬ್ಯಾಕ್ ಇನ್ ರೇಸ್. ನೋಡೋಣ ಫಿನಿಶ್ ಲೈನ್ ಹೋಗೋದಕ್ಕೆ ಯಾವ ಶಾರ್ಟ್ ಕಟ್ ತಗೋತಾನೆ ಅಂತ. ಅಭಿಮನ್ಯು, ಝೋಂಗ ಗೌರವ ಈಗ ನಿನ್ ಟೆಂಟಿಕಲ್ಸ್ ಅಲ್ಲಿದೆ.
ಬೌನ್ಸಿಯ ಆಟ ಇನ್ನೂ ಮುಗ್ದಿಲ್ಲ ಅಭಿಮನ್ಯು. ಈ ರೇಸಲ್ಲಿ ಗೆಲ್ಲೋದಕ್ಕೆ ನೀನ್ ಎಷ್ಟೇ ಪ್ರಯತ್ನ ಪಟ್ರು ಬೌನ್ಸಿ ಹತ್ರದಕ್ಕೆ ತಲುಪೋದಿಕ್ಕಾಗೋದಿಲ್ಲ. ಬೌನ್ಸಿ ಮತ್ತೆ ಅಭಿಮನ್ಯು ನಡುವೆ ನಡೀತಾ ಇದೆ ಟಕ್ಕರ್. ಅದು ನೋಡಿ ನನಗಾಗ್ತಾ ಇದೆ ಪಂಚರ್. ಸ್ಪೇಸ್ ಅಲ್ಲಿ ಬಂದಿದೆ ನ್ಯೂ ನ್ಯಾಚುರಲ್ ಟ್ವಿಸ್ಟ್. ಸ್ಪೇಸಿಗೆ ಇದಕ್ಕಿದ್ದ ಹಾಗೆ ಬಂದಿದೆ ಕ್ಯಾಸ್ಟ್ರಾಯ್ಡ್ ಗಳ ಬ್ಯಾಟ್. ಇದನ್ನ ಏಲಿಯನ್ಸ್ ಗಳು ಹೇಗ್ ಪಾರ್ ಮಾಡ್ತವೆ? ಬೌನ್ಸಿನ ಈ ಸ್ಪೇಸ್ ಅಲ್ಲಿ ಯಾವ ಕಲ್ಲು ಕೂಡ ತಡೆಯಕ್ಕಾಗಲ್ಲ. ಅವನು ತನ್ನ ದಾರಿನ ಅವನೇ ಮಾಡ್ಕೋತಾನೆ. ಬೌನ್ಸಿ ಅವನ ಬಾಲ್ ಪಾಸ್ ನ ಪವರ್ ಯೂಸ್ ಮಾಡ್ಕೊಂಡು ಅವನಿಗೆ ದಾರಿ ಮಾಡ್ಕೊಂಡಿದ್ದಾನೆ. ಮತ್ತೆ ಅಭಿಮನ್ಯು ದಾರಿಯಲ್ಲೂ ಇದೆ ತುಂಬಾನೇ ಕಲ್ಲುಗಳು. ಅವನು ಸೋಲ್ ಒಪ್ಕೊಳ್ಳಲ್ಲ ತಾನೆ. ಪ್ರಾಬ್ಲಮ್ ಯಾವಾಗ ಮ್ಯಾಗ್ನೆಟ್ ತರ ಅಂಟ್ಕೊಳ್ಳುತ್ತೋ ಆಗ ಅಭಿಮನ್ಯು ಯೂಸ್ ಮಾಡುವಂತ ಒನ್ ಅಂಡ್ ಓನ್ಲಿ ಪವರ್ ಅಂದ್ರೆ ಝೂಂಬಾಗ್. ಸ್ಪೀಡ್ ಆಫ್ ಲೈಟ್ ಇದ್ರ ಜೊತೆಗೆ ಆಗ ಬಿಟ್ ಹಾಕಿ ಆಸ್ಟ್ರಾಯ್ಡ್ ಗಳ ರೂಟ್ ಮತ್ತೆ ಲಾಂಗ್ ರೂಟ್ ಹತ್ರ ಚಾಚಿ ನಿಮ್ಮ ಟೆಂಟಿಕಲ್ಸ್. ಅಭಿಮನ್ಯು ಹೆದರ್ಕೊಂಡು ಹಿಂದೆ ಹೋಗ್ಬಿಟ್ಟ. ರೇಸ್ ನ ಫೈನಲ್ ಸ್ಟೇಜ್ ಅಲ್ಲಿ ಅಭಿಮನ್ಯು ತಗೊಂಡ್ಬಂದಿದ್ದಾನೆ ಹೊಸ ಟ್ವಿಸ್ಟ್. ಝುಂಬಕ್ ಪವರ್ ನ ಯೂಸ್ ಮಾಡ್ಕೊಂಡು ಸ್ಟಾರ್ ಇಂದ ತಗೊಂಡಿದ್ದಾನೆ ಲೈಟ್ ಸ್ಪೀಡ್. ನೋ 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 ನೋ. ಸ್ಪೇಸ್ ರೇಸ್ ಈಗ ಥ್ರಿಲ್ ಆಗ್ತಾ ಇದೆ. ಯಾರು ಗೆಲ್ಬಹುದು? ಲಾಸ್ಟ್ ಇಯರ್ ಚಾಂಪಿಯನ್ ಬೌನ್ಸಿನ ಅಥವಾ ಈ ವರ್ಷದ ಸ್ಟಾರ್ ಅಭಿಮನ್ಯುನ? ನನ್ ಹೆಸರು ಬೌನ್ಸಿ. ನಾನ್ ಗೆಲ್ತೀನಿ ಶತ್ರುಗಳನ್ನೆಲ್ಲ ಸೋಲ್ಸಿ. ಐರನ್ ರಿಕ್ ಬಾಲ್ ಬೌನ್ಸ್. ಯಾರು ಬೇರೆಯವ್ರ ದಾರಿಲಿ ಕಲ್ಗಳನ್ನ ಎಸಿತಾರೋ ಅವರೇ ಕೊನೆಗೆ ಮಣ್ಣಾಗ ಹೋಗ್ತಾರೆ. ಹೀಗೆ ಹೇಳೋದೆಲ್ಲ ಹ್ಯೂಮನ್ಸೇ, ಆದ್ರೆ ಇದು ಏಲಿಯನ್ಸ್ಗೂ ಕೂಡ ಅಪ್ಲೈ ಆಗುತ್ತೆ. ಮತ್ತೆ ಈ ತರ ಅಭಿಮನ್ಯು ರೇಸ್ ನ ಗೆದ್ದಿದ್ದಾನೆ. ಅಭಿಮನ್ಯು, ನೀನು ಪ್ಲಾನೆಟ್ ಝೋಂಗಾ ಹೆಸರನ್ನ ಉಳಿಸಿದೀಯಾ. ವಾಹ್ ಅಭಿಮನ್ಯು, ವಾಹ್. Congratulations, ಅಭಿಮನ್ಯು. ನೀನ್ ರೇಸ್ ಗೆದ್ಬಿಟ್ಟೆ. ಇಲ್ಲ, ನಾವೆಲ್ಲ ಸೇರ್ ಗೆದ್ವಿ. ಯಾಕಂದ್ರೆ ಈ ರೇಸ್ ನ ನೀವ್ ಯಾರು ಇಲ್ದೆ ನನ್ ಗೆಲ್ಲಕ್ಕಾಗ್ತಿರ್ಲಿಲ್ಲ. ಈಗ ಆದಷ್ಟು ಬೇಗ ಹ್ಯೂಮನ್ ಅಭಿಮನ್ಯುನ ಅರ್ಥಕ್ಕೆ ಕರ್ಕೊಂಡು ಹೋಗ್ಬೇಕು. ಗೊತ್ತಿಲ್ಲ ಏನೇನಾಗಿದೆ ಈ ಸ್ಪೇಸ್ ರೇಸ್ ಅಲ್ಲಿ ಅಂತ, ಆದ್ರೆ ಈಗಂತೂ ಸ್ಪೇಸ್ ಇಂದ ಅರ್ತ್ ಕಡೆಗೆ ರೇಸ್ ಮಾಡ್ತಿದೆ. ಲ್ಯಾಂಡ್ ಆಗ್ತಿದ್ದ ಹಾಗೆ ಗೋಟಾಲಾ ಅಂಕಲ್ಗೆ ಹೇಳ್ಬಿಡ್ತೀನಿ. ಅವ್ರು ಹೇಳಿದ್ ಸರಿ, ಏಲಿಯನ್ಸ್ ಇದಾರೆ ಅಂತ. ಅಯ್ಯೋ ಇದೇನಿದು, ಸ್ಪೇಸ್ ಶಿಪ್ ಮತ್ತೆ ಸ್ಪೇಸ್ ಕಡೆಗೆ ಯಾಕೆ ತಿರುಗೋತು? ಯಾಕಂದ್ರೆ ನಿನ್ನ ತಲೆ ಕೂಡ ತಿರುಗ್ತಾ ಇದೆ. ನೀನಾದ ಏಲಿಯನ್ ಅಲ್ವಾ? ನಾನು ನಿನ್ ಬಾಡಿ ಸೂಟ್ ನ ಹಾಕೊಂಡಿದ್ದೆ. ನೀನು ಟೆಂಪ್ರರಿ ಆಗಿ ನನ್ ಬಾಡಿ ಸೂಟ್ ನ ಹಾಕೊಂಡಿದ್ದೆ ಅಷ್ಟೇ. ಆದ್ರೆ ಒಂದ್ ವೇಳೆ ನೀನೇನಾದ್ರೂ ಅರ್ಥಕ್ಕೆ ಹೋಗಿ ನಮ್ ಇನ್ಫಾರ್ಮೇಶನ್ ನ ಹೇಳೋ ಅಂತ ಪ್ರಯತ್ನ ಪಟ್ಟೆ ಅಂದ್ರೆ ನೀನ್ ಸಾಯೋವರ್ಗುನು ನಿನಗೆ ಈ ಬಾಡಿ ಸೂಟ್ ಹಾಕಿ ನಿನ್ನ ಇಲ್ಲೇ ಇಟ್ಕೊಬಿಡ್ತೀವಿ. ನನ್ ಯಾರಿಗೂ ಏನು ಹೇಳೋದಿಲ್ಲ. ಯಾರಿಗಾದ್ರೂ ಹೇಳಕ್ ಪ್ರಯತ್ನ ಪಟ್ರೆ ಸರಿಯಾಗಿ ನೆನ್ಪಿಟ್ಕೋ, ನಮ್ಮೆಲ್ಲರ ಕಣ್ಣು ಯಾವಾಗ್ಲೂ ನಿನ್ ಮೇಲೆ ಇರುತ್ತೆ. ಯಾವತ್ ನೀನು ಏಲಿಯನ್ ಗಳ ಬಗ್ಗೆ ಯಾವ ಏಲಿಯನ್ ಎಂತ ಏಲಿಯನ್, ನನಗಂತೂ ಏಲಿಯನ್ ಸ್ಪೆಲ್ಲಿಂಗ್ ಕೂಡ ಬರಲ್ಲ. ಸ್ಮಾರ್ಟ್ ಬಾಯ್. ಬಾಯ್. ನಾನೀಗ ಲಂಡನ್ ಹೋಗಿ ಕುಕಿ ಮೇಡಮ್ ಅಂತ ನವೀನ್ ಸರ್ರಿಗೆ ಹೇಗ್ ಮುಖ ತೋರಿಸ್ಲಿ? ನನಗೆ ಯಾಕೆ ನೀನು ಇಷ್ಟ ಯಾಕೆ ಕೇಳ್ತಿದ್ಯಾ? ನಾನೆಲ್ಲ ಇದ್ದೀನಲ್ಲ. ಅಭಿಮನ್ಯು, ನೀನ್ ಬಂದ್ಬಿಟ್ಟಿಯಾ? ನಾನ್ ಕನ್ಸ್ ಕಾಣ್ತಿಲ್ಲ ತಾನೆ? ನೀನ್ ಎಲ್ಲಿ ಹೋಗಿದ್ದೆ ಅಭಿಮನ್ಯು? ಅಲ್ಲಿ ಓಕೆ ತಾನೆ?
ಆಲ್ ಓಕೆ. ಆದ್ರೆ ಒಂದ್ ಮಾತ್ ನೆನ್ಪಿಟ್ಕೋ, ನಾನ್ ಇವತ್ತಿನ ಬರ್ಡೇನ ಯಾವತ್ತಿಗೂ ಮರೆಯೋಲ್ಲ. Watch India's largest kids library only on Jio Hotstar. Download the app now.